ಈಗಿಲ್ಲ. ಟೆಕ್ನಾಲಜಿ ತರ ಅದು ಬೇಗ ಬದಲಾಗುತ್ತೆ. ಇನ್ಫ್ಯಾಕ್ಟ್ ಮನುಷ್ಯರನ್ನು ವಸ್ತು ತರಾನೇ ಟ್ರೀಟ್ ಮಾಡ್ತಾರೆ. ಸೋ ಇನ್ ಹ್ಯೂಮನ್. ಒಂದು ಫ್ರೆಂಡ್ ಬ್ಲಾಕ್ ಮಾಡಿದ್ರೆ ಏನಂತೆ, 10 ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಬೋದಲ್ವಾ ಫೇಸ್ಬುಕ್ ಅಲ್ಲಿ. ಫೇಸೇ ನೋಡ್ದೇ ಇರೋಂತ ಫ್ರೆಂಡ್. ಸ್ಟಾಮಿನಾ ಗರ್ಲ್ ಇರು ಬಂದೆ. ಅದ್ರಲ್ಲಿ ನೀರಿದ್ಯಾ? ಜ್ಯೂಸ್ ಇತ್ತು, ಖಾಲಿ ಆಯ್ತು. ಥ್ಯಾಂಕ್ ಗಾಡ್ ಬದುಕೊಂಡೆ. ವಾಟ್ ಯು ಮೀನ್? ಏನಿಲ್ಲಪ್ಪ. ಅಜ್ಜಿ ಅಜ್ಜಿ. ಏನಪ್ಪಾ ಬ್ಯಾಟ್ರಿ ಖಾಲಿ ಆಯ್ತಾ? ಚಾರ್ಜರ್ ಬೇಕಾ? ಇಲ್ಲ ಅಜ್ಜಿ, ಸ್ವಲ್ಪ ನೀರ್ ಸಿಗುತ್ತಾ? ನೀರಾ ಕೊಡೋಣ, 1 ನಿಮಿಷ. ಅಜ್ಜಿ ನೀರು. ಇರಮ್ಮ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ, ಬರ್ತದೆ. ಅಜ್ಜಿ ನೀರು ಅಲ್ಲಿ ಕೊಡಮ್ಮ. ಓ, ಬೆಲ್ಲ ಕಡ್ಲೆಕಾಯಿ. ಇದರಿಂದ ಆಯಾಸ ಕಮ್ಮಿ ಆಗುತ್ತೆ ಗೊತ್ತಾ? ಓ ಮೈ ಗಾಡ್. ಅಲ್ಲ, ಓಹೋ MG ಅಜ್ಜಿ. ಅದು ಬರೀ ಅಜ್ಜಿ ಅಲ್ಲ, ಟೆಕ್ನಾಲಜಿ. ಬಟ್ ಏನೇ ಹೇಳೋ, ಟೆಕ್ನಾಲಜಿ ಬೈಂಡ್ಸ್ ದಿ ವರ್ಲ್ಡ್ ಟುಗೆದರ್. ನೀನ್ ಇನ್ನೂ ಅಲ್ಲೇ ಇದೆಯಾ? ನನ್ಗೆ ಇದೊಂದಿದ್ರೆ ಇಡೀ ಜಗತ್ತೇ ಕೈಯಲ್ಲಿದ್ದಾಗೆ. ಎಲ್ಲೆಲ್ಲೋ ಇರೋರ್ನ ಹತ್ರ ಮಾಡುತ್ತೆ. ಆದ್ರೆ ಹತ್ರ ಇರೋರ್ನ ದೂರ ಮಾಡುತ್ತೆ. ವಾವ್. ವಾವ್, ಸಖತ್ತಾಗಿದೆ. ಯಾವಾಗ ಹೋಗಿದ್ದೆ? ಇವತ್ತೆ. ಆದ್ರೆ ನೀನು ಜಗತ್ತಿನ ಯಾವ ಭಾಗದಲ್ಲಿದ್ಯೋ? ವಾವ್. ಸೊ ನೀ ಹೇಳೋದು ಇವಾಗಿನ ಫಾಸ್ಟ್ ಲೈಫ್ ಅಲ್ಲಿ ಕೂಡ ಟೆಕ್ನಾಲಜಿ ಯೂಸ್ ಮಾಡಬಾರ್ದಂತನಾ? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಐ ವುಡ್ ಪ್ರಿಫರ್ ದಟ್. ಅದು ಬೆಲ್ಲ ಕಡ್ಲೆಕಾಯಿ. ಯಾವಾಗ್ಲೂ ಫೋನಲ್ಲೇ ಇರು. ಬೆಲ್ಲ ಕಡ್ಲೆಕಾಯಿ ಅಂತ. ಬೆಲ್ಲ ಅಲ್ಲ, ಕಡ್ಲೆಕಾಯಿ ಅದು ಕವನ. ತಗೋ, ಅಲ್ಲೇ ಬಿಟ್ಟು ಬಂದಿದ್ಯಲ್ಲ. ನೀನ್ ಫೋನ್ ತಂದ್ಯಾ? ಅದಲ್ವಾ ತುಂಬಾ ಇಂಪಾರ್ಟೆಂಟ್. ಬರೀ ಫೋನ್ ಅಲ್ಲಮ್ಮ, ಇದು ಸ್ಮಾರ್ಟ್ ಫೋನು. ಸ್ಮಾರ್ಟ್. ಸ್ವಲ್ಪ ಕ್ಯಾಮ್ರಾ ನೋಡಮ್ಮ. ಸ್ಮೈಲ್. ಆದರ್ಶ್, ಹೌ ಡೇರ್ ಯು? ಡಿಲೀಟ್ ಮಾಡು. ಕವನ. ಐ ಸೆಡ್ ಡಿಲೀಟೆಡ್. ಇಟ್ಸ್ ಜಸ್ಟ್ ಎ ಸೆಲ್ಫಿ. ಸರಿ ಓಕೆ. ಅದ್ ಸರಿ, ಟೆಕ್ನಾಲಜಿ ಅಂದ್ರೆ ಯಾಕೆ ನಿಂಗೆ ಅಷ್ಟು ಕೋಪ? ಶ್ವೇತಾ, ನನ್ ಕ್ಲೋಸ್ ಫ್ರೆಂಡ್. LKG ಇಂದ ಒಟ್ಟಿಗೆ ಆಡ್ತಿದ್ವಿ, ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಿದ್ವಿ, ಒಂದೇ ಡಬ್ಬಿಯಲ್ಲಿ ಟಿಫನ್ ಮಾಡ್ತಿದ್ವಿ. ಊಟ ಮಾತ್ರ ಅಲ್ಲ, ಲೈಫ್ನೇ ಹಂಚ್ಕೊಂಡಿದ್ವಿ. 5th ಸ್ಟ್ಯಾಂಡರ್ಡ್ ಬಂದಾಗ ವಿಡಿಯೋ ಗೇಮ್ಸ್ ಬಂತು. ಅದನ್ ಮಾತ್ರ ಅವಳೊಬ್ಳೆ ಆಡ್ತಿದ್ಲು. ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ, ಯಾರಿಗೂ ಕೊಡ್ಬೇಡ ಅಂತ ಅವ್ರಮ್ಮ ಅವಳಿಗೆ ಹೇಳ್ತಿದ್ರಂತೆ. ಈ ಪ್ರಾಬ್ಲಮ್ಸ್ ಎಲ್ಲ ಕುಂಟೆ ಮೇಲೆ ಆಡ್ಬೇಕಾದ್ರೆ ಇರ್ಲಿಲ್ಲ. 8th ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ ಕಂಪ್ಯೂಟರ್ ಗೇಮ್ಸ್ ಹಾಗೆ ಚಾಟ್. ಅವಳಿಗೆ ಬೇಕಾದವರೆಲ್ಲ ಅವ್ರ ಕುಟುಂಬಕ್ಕಿಂತ ಜಾಸ್ತಿ ಅವ್ರ ಕುಟಲ್ಲಿದ್ರು. ಹೊಸ ಫ್ರೆಂಡ್ಸ್. ಆದ್ರೆ ನಾನು ಹುಡುಗರ ಜೊತೆ ಓಡಾಡ್ತೀನಿ ಅಂತ ನನ್ನ ಹತ್ರ ಮಾತಾಡೋಕೆ ಬಿಡ್ತಾ ಇರ್ಲಿಲ್ಲ ಅವರಪ್ಪ. ಅವಳು ಮನ್ಸ್ ಕೊಟ್ಟು ಹುಡುಗ ಅವನ್ ಫೋನಲ್ಲಿ ಇವಳ ನಂಬರ್ ಜೊತೆ ಅವಳ ಫೋಟೋನು ತಗೊಂಡಿದ್ದ. ಅದಕ್ಕೆ ಯಾವ್ದೋ ಬೆತ್ತಲೆ ಮೈ ಸೇರಿಸಿ ಅದನ್ನ ಇವಳು ತೋರಿಸಿ ಹೆದರ್ಸಿ ದಿನಾ ಬೆತ್ತಲೆ ಮಾಡ್ತಿದ್ದ. ಅದನ್ನ ನನ್ನ ಹತ್ರ ಹೇಳ್ಕೊಂಡು
ಯಾವಾಗ್ಲೂ ಅಳ್ತಿದ್ಲು. ನನಗೇನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇರ್ಲಿಲ್ಲ. ಅವತ್ತೆಲ್ಲ ನಾನ್ ಚೆನ್ನಾಗ್ ಕಾಣ್ಬಾರ್ದು ಅಂತ ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋದಕ್ ಶುರು ಮಾಡಿದೆ. ಟೆಕ್ನಾಲಜಿ ಯೂಸ್ ಮಾಡೋದಕ್ಕೂ ಇಷ್ಟ ಇಲ್ಲ. ಬುಕ್ಕಲ್ಲಿರೋ ಗುಲಾಬಿ ಒಣಗೋಗಿದ್ರು ಮನ್ಸಲ್ಲಿ ಪ್ರೀತಿ ಚಿಗುರ್ಸುತ್ತೆ. ಒಂದ್ ವಾಟ್ಸಪ್ ಇಮೇಜ್ ಇಂದ ಅದು ಕಷ್ಟ. ಇನ್ಫ್ಯಾಕ್ಟ್ ಪ್ರೀತಿ ಮಾಡೋ ಮನುಷ್ಯ ಕವಿತೆಗಳೇ ಬರೀತಾನೆ. ಅರ್ಥ ಆಯ್ತಾ? ಅಯ್ಯ ನನ್ ಮಗನೇ, ಗಮನ ಇಟ್ಟು ಕೇಳ್ಕೊಂಬಾರ್ದು ಬಿಟ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ಯಾ? ಏನ್ ಪ್ರೀತಿಲಿ ಮನುಷ್ಯ ಕವಿತೆ ಬರೀತಾನಂತೆ. ಹೌದಾ ಮಗ? ಹೌದು ಮಗ. ನಾನ್ ಲವ್ ಮಾಡ್ಬೇಕಾದ್ರೆ ಏನಿಲ್ಲ ಅಂದ್ರು 5,000 ಕವಿತೆಗಳು ಬರ್ತಿದ್ದೆ. ಆಮೇಲೆ ಏನಾಯ್ತು? ಆಮೇಲೆ ಅದನ್ನೆಲ್ಲ ಪ್ರಿಂಟ್ ಮಾಡಿಸಿ ಕಾಸು ಮಾಡ್ಕೊಂಡ್ಬಿಟ್ಲು. ಕಾಸಾ? ಮಾತ್ರೆ ತಗೊಂಡ್ ಬೆಳ್ಸಿರೋ ದೇಹ, ಜಮೀನ್ ಮಾರ್ ಬಂದಿರೋ ಕಾಸು, FB ಫ್ರೆಂಡ್ಶಿಪ್ ಆಗಿ ವಾಟ್ಸಪ್ ಅಲ್ಲಿ ಮಾಡೋ ಲವ್, ಇದ್ಯಾವುದು ಶಾಶ್ವತ ಅಲ್ಲ. ಚೈನಾ ಮಾಲಿದ್ದಂಗೆ ಹೊರಟೋದ್ಲು. ಇವಾಗ ಎಲ್ಲಿ ಸಿಗ್ಬೋದು? ಅದ್ಯಾ ಫುಟ್ಪಾತ್ ಮೇಲೆ ಸೆಕೆಂಡ್ ಹ್ಯಾಂಡ್ ರೇಟ್ಗೆ. ಬುಕ್ ಬಗ್ಗೆ ಎಲ್ಲ ಕೇಳ್ತಿರೋದು, ಅವಳ ಬಗ್ಗೆ. ಅವಳು ಫುಟ್ಪಾತ್ ಮೇಲೆ ಸೆಕೆಂಡ್ ಹ್ಯಾಂಡ್ ರೇಟ್. ಓ ಪ್ರೇಮ ದೇವತೆ, ಹೃದಯ ದೇವತೆ, ಕವನ ಏನು, ಕಾದಂಬರಿ, ಗಜಲ್, ರ್ಯಾಪೇ ಬರ್ಬಿಡ್ತೀನಿ. ಆದ್ರೆ ಅವಳು ಮಾತ್ರ ನಂಗೆ ಸಿಗೋ ತರ ಮಾಡು. ಕವಿತೆ ಬರ್ದಿದ್ದೀನಿ ಕೇಳೋ. ಲವ್ ಎಂತ ಫ್ರೆಂಡ ನೀನು? ಅವಳಿಗೋಸ್ಕರ ಇಡೀ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬರ್ದಿದ್ದೀನಿ. ಕೇಳ. ಯಾವ್ದಾದ್ರು ಪಾರಿವಾಳ ಕಾಲ ಕಟ್ಬಿಟ್ಟು ಕಾಳಾಕ ಕಳ್ಸ. ಹೇಳಲೇ. ಕಣ್ಗಳು ನಿನ್ನನ್ನೇ ಹುಡುಕುತ್ತಿರೆ, ಎದೆಯ ಡೋರ್ಬೆಲ್ ಒತ್ತಿರುವೆ, ನಯನದ ಬಾಗಿಲು ತೆರೆಯುವೆಯ, ಆಚೆ ನಾನೇ ನಿಂತಿರುವೆ, ಕಮಲದ ಕಣ್ಣೋಳೆ, ಮನಸ್ಸಿನ ಕರೆಯೋಲೆ, ಪ್ರೀತಿಯ ಉಯ್ಯಾಲೆ. ಮುಚ್ಕೊಂಡು ಹೋಗಲೇ. ಇದನ್ ಯಾವನಾದ್ರೂ ಕವನ ಅಂತಾನ? ಇದು ಕವನ ಅಲ್ಲ ಕಣೋ, ಅಳ್ಸೋಗಿರೋ ಚಿತ್ರಾನ್ನ. ಪಾರಿವಾಳ ಜೊತೆ ಲೆಟರ್ ಇಟ್ಬಿಟ್ಟು ಕಾಳಾಕ ಕಳ್ಸು ಅಂತಂದ್ರೆ ಗಿಣಿ ಜೊತೆ ಇಟ್ ಕಳ್ಸಿದ್ಯಾ? ಲೇ, ಪುಕ್ಸಟ್ಟೆ ಗಿಳಿ ಸಿಗ್ಬೇಕಾದ್ರೆ ಪಾರಿವಾಳ ಯಾತಕ್ಕೆ? ಅದಕ್ಕೆ ಕಾಳ ಹಾಕೋ ಬದ್ಲು ಮೆಣಸಿಕೆ ಹಾಕಿ ಕಳ್ಸಿದ್ದೆ. ಹೆಂಗೆ? ಮೆಣಸಿನ್ಕಾಯಿ ಇಟ್ಬಿಟ್ಟೆ ಅಲ್ಲಿ ಅವಳು ಹುಡ್ಕೊಂಡ್ಬಿಟ್ಟು. ಕವನ ಅಂದ್ರೆ ನಾವಿಬ್ರು 2 ದೇಹ, ಒಂದೇ ಜೀವ, ಈ ತರ ಏನಾದ್ರೂ ರೊಮ್ಯಾಂಟಿಕ್ ಆಗಿ ಬರಿಬೇಕು. ಅದಕ್ಕೂ ಮೇಲೆ ಇನ್ನೊಂದು ಇನ್ನೇನ್ ಬರ್ದಿದಾನಪ್ಪ ಇವತ್ತು? 2 ದೇಹ 1 ಜೀವ. ಮಗ ಕೇಳ್ದ್ಯಾ? ಎಷ್ಟಿದೆ ಗೊತ್ತಾ ನಿನ್ನ ಪ್ರೀತಿಯ ಹವಾ? ಗಾಳಿ ಬೀಸಿದ್ರೆ ನಿನ್ನ ಕಡೆ ನಾ ಪಾಚ್ಕೋತೀನಿ, ಹುಡುಗರು ನೋಡಿದ್ರೆ ನಿನ್ನ ನಾ ನಾಚ್ಕೋತೀನಿ, ಎಡವಿದ್ರೆ ನಿನ್ನ ಕಾಲು ನಾನ್ ತಪ್ಪದೆ ಮುಲಾಮ್ ಹಚ್ಕೋತೀನಿ. ಅಯ್ಯೋ ಬೇರೆ ಏನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಅಯ್ಯೋ ನನ್ ಮಗನೇ, ಅವಳಿಗೆ ಹಿಂಗೆ ಇದ್ರು ಹಳೇ ಕಾಲದಂದ್ರೆ ಇಷ್ಟ ಅಲ್ವಾ? ಎಸ್. ಏನೋ ಇದು ನೀನ್ ಅವತಾರ? ಅದು ಹಳೆ ಡೌನ ಪ್ರಪೋಸ್ ಮಾಡೋಣ ಅಂತ ಬಂದೆ. ಅಲ್ಲ ಡೌನ ಹಳೆ ತರ ಪ್ರಪೋಸ್ ಮಾಡೋಣ ಅಂತ. ಅಲ್ಲ ಕಣೋ, ನಿನ್ನ ಅಷ್ಟು ಅವಾಯ್ಡ್ ಮಾಡಿದ್ರು ಮತ್ತೆ ನನ್ನ ಹಿಂದೆ ಬಿದ್ದಿದ್ಯಲ್ಲ, ಅಂತದ್ ಏನೋ ಇದೆ ನನ್ನಲ್ಲಿ. ನಿನ್ನಲ್ಲ, ಅದು ಅದ್ ನಿನ್ನ ನೋಟದಲ್ಲಿ. ಓ ಅಜ್ಜ, ಬನ್ನಿ 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 ಬನ್ನಿ. ಒಂದು ಹಳೆ ತರ ಟ್ಯೂನ್ ಪ್ಲೇ ಮಾಡ್ತೀರಾ? ಮಾಡೋಣ, ಅದಕ್ಕೇನಂತೆ. ಅದು ಅರೆ, ಮಳೆ ಬರೋ ತರ ಇದೆ. ಹೌದು ಹೌದು,
ಮಳೆ ಬರುವಂಗಿದೆ. ಬನ್ನಿ ಬನ್ನಿ, ಮನೆಗೆ ಬನ್ನಿ. ಮನೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕಾಫಿ ಮಾಡೇ. ಇದೇನಪ್ಪ ನಮ್ಮನೆ ನಲ್ಲಿಯಲ್ಲಿ ನೀರು ಬರೋದಿಲ್ಲ, ಆದ್ರೆ ಸೂರು ಸೋರುತ್ತೆ. ಎಲ್ಲಾರ ಮನೆಯಾಗೂ ದೋಸೆ ತೂತಾದ್ರೆ ನಮ್ಮನೇಲಿ ಎಂಚೆ ತೂತು. ಹಂಚು ಹಂಚು ಇದು ತುಂಬ್ತು. ನೋಡೆ, ನಿನ್ಗೆ ಮೈ ಮೇಲೆ ಜ್ಞಾನನೇ ಇಲ್ವೇ? ನೋಡು ನೋಡು ನೋಡು, ಏನ್ ಮಾಡ್ಕೊಂಡಿದ್ದೀಯ? ಅಯ್ಯೋ ಅಬ್ಬ, ಲೇ ನಿನಗೆ ಬುದ್ಧಿ ಇದೆಯೇನೆ? ಎಷ್ಟು ಸರ್ತಿ ಹೇಳಿದ್ದೀನಿ ನಾನು. ಕೊಡಲಿ. ನೀವು ಕೂತ್ಕೊಳ್ಳಿಯಪ್ಪ, ಕೂತ್ಕೊಳ್ಳಿ. ನೋಡಪ್ಪ, ಇವಳು ಯಾವಾಗ್ಲೂ ಹೀಗೇನೆ, ಮೈ ಮೇಲೆ ಜ್ಞಾನನೇ ಇರೋದಿಲ್ಲ. ಅದಕ್ಕೆ ನಾನು ಅವಳಿಗೆ ಯಾವ ಕೆಲಸನೂ ಹೇಳೋದಿಲ್ಲ. ತಕ ನಾನೇನ್ ಬೇಕು ಅಂತ ಮಾಡಿದ್ನ? ಅದಕ್ಕೆ ಇಷ್ಟೊಂದು ಕೂಗಾಡಿಯ? ಓ, ಹೊಸ ಸೀರೆ ಕೊಡ್ಸ್ಬೇಕು ಅಂತ ತಾನೇ ನಿನ್ ಕಾಳಜಿ. ಬ್ಯಾಡ ಬಿಡು. ನೀನ್ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ಹುಷಾರಾಗಿರು ಅನ್ನೋದು ತಪ್ಪ? ನಾನ್ ಹುಷಾರ್ ತಪ್ಪದಾಗ್ಲೆಲ್ಲ ನೀನ್ ನನ್ನ ಸೇವೆ ಮಾಡಲ್ಲ. ಇಡೀ ರಾತ್ರಿ ಜಾಗರಣೆ ಮಾಡ್ತೀಯ, ಮಲ್ಗು ಅಂದ್ರು ಮಲ್ಕೊಳ್ಳಲ್ಲ. ನೀನ್ ಹಿಂಗೆ ಕೂಗಾಡ್ತಾ ಇದ್ರೆ ನಾನ್ ಮನೆ ಬಿಟ್ಟು ಹೊಂಟೋಯ್ತೀನಿ ಅಷ್ಟೇ. ಹೋಗು ಹೋಗು, ಕಂಡಿವ್ ನೀವು ಹೋಗು. ಹೋಯ್ತೀನಿ ಬಿಡು. ಈ ಸಲ ಹೋದ್ರೆ ಮತ್ತೆ ಬರಕ್ಕಿಲ್ಲ. ಕಾರ್ಯಕ್ ಮಾತ್ರ ಬರ್ಬೇಡ. ಇವಳು ಹೀಗೆ ಕಣಮ್ಮ. ಯಾರ್ದೋ ಮದುವೆ ಫೋಟೋಗೆ ನಮ್ಮ ಮುಖ ಅಂಟಿಸಿದ್ದಾಳೆ. ಇದೇ ತರ ಡ್ರೆಸ್ ಮಾಡ್ಕೊಂಡು ಮದುವೆ ಆಗ್ಬೇಕು ಅಂತ ಒಂದೇ ಹಠ ಅವಳದು. ಅದಕ್ಕೆ ಈವರೆಗೂ ಬರೀ ವಿಶ್ವಾಸದ ಮೇಲೆ ನನ್ ಜೊತೆ ಉಳ್ಕೊಂಡಿದ್ದಾಳೆ. ಅದೊಂದೇ ಉಳ್ಸ್ಕೊಂಡಿರೋದು ಮಗ್ನೆ ನೀನು. ಹಾಗಾದ್ರೆ ಇಂಥ ಬಾಯಿ ಬರ್ಕಿನ ಯಾಕೆ ಸಹಿಸ್ಕೊಂಡಿದ್ದೀರ ಅಜ್ಜ? ಯಾಕೆಂದ್ರೆ ಅವಳಂದ್ರೆ ನನಗೆ ತುಂಬಾ ಇಷ್ಟ ಕಣಪ್ಪ. ಒಬ್ರಿಗೊಬ್ರು ಚೆನ್ನಾಗಿ ನೋಡ್ಕೊಳ್ಳದೆ ದಾಂಪತ್ಯ. ಈ ಪೆಟ್ಟಿಗೆಯಲ್ಲಿರೋ ರೀಡ್ಸ್ ಮತ್ತು ಗಾಳಿ ತರ ಯಾವ್ದಾದ್ರೂ ಒಂದಿಲ್ದೆ ಇದ್ರೆ ಸ್ವರಾನೇ ಆಚೆ ಬರೋದಿಲ್ಲ. ಒಬ್ರಿಲ್ದೆ ಇನ್ನೊಬ್ರು ಇರೋಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಕಣಪ್ಪ, ಸಾಧ್ಯ ಇಲ್ಲ. ಇಲ್ಲೇ ಇದ್ಯಾ? ಯಾಕೆ ಬಂದೆ? ಮನೆ ಬಿಟ್ಟು ಹೋಗ್ತೀನಿ ಅಂದೆ. ಮನೆಯಿಂದ ಹೊರಗಡೆ ಬಂದು ನಿಂತೀವ್ನಲ್ಲ, ನೀನೇ ತಾನೇ ಹೋಗೊಂದಿದ್ದು. ಹೋಗು ಅಂದೆ, ಆದ್ರೆ ಮಳೆಯಲ್ಲಿ ಅನ್ನ. ನಾನ್ ಮಳೆಯಲ್ಲಿ ನಿಂತ್ರೆ ನಿಂಗೇನು? ಓಹೋ, ನಾಳೆ ಏನಾದ್ರೂ ಹುಷಾರ್ ತಪ್ಪ ಹೋದ್ರೆ ನಾನ್ ತಾನೇ ನಿನ್ನ ನೋಡ್ಕೋಬೇಕು. ಯಾರಿಗೋಸ್ಕರ ಏನೂ ಮಾಡ್ದಿರೋನು ಅವಳಿಗೋಸ್ಕರ ಅಂತ NSS ಕ್ಯಾಂಪ್ ಬಂದೆ. ಇಲ್ಲಿ ಕೆಲಸ ಮಾಡ್ದೆ, ಕವಿತೆ ಬರ್ದೆ, ಅದು ಸರಿ, ಹಾಡಾಡ್ದೆ. ಏನ್ ಮಾಡಿರು ವರ್ಕೌಟ್ ಆಗ್ತಿಲ್ಲಲ್ಲೋ. ನೋಡ, ನೀನ್ ಹೇಳ್ದಂಗೆ ನಾವೇನ್ ಮಾಡಿದ್ವಿ ಅನ್ನೋದು ಬರಲ್ಲ. ರಿಸಲ್ಟ್ ಮಾತ್ರ ಮುಖ್ಯ. ಕ್ಯಾಂಪು ನಾಳೆನೇ ಲಾಸ್ಟೇ. ನೀನೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನಾಳೆ ಏನಾದ್ರೂ ಮಿಸ್ ಆದ್ರೆ ನೀನು ಹೋಗೆ. ಹಂಗನ್ಸಿಯ? ಗೆಳೆಯರೇ, ಇವತ್ತು ನಾನ್ ನಿಮ್ಗೆಲ್ಲ ಒಂದು ಆಟ ಆಡಿಸ್ತೀನಿ. ಈ ಬಾಲ್ ಪಾಸ್ ಮಾಡ್ತಾ ಇರ್ಬೇಕು. ಮ್ಯೂಸಿಕ್ ನಿಂತ ತಕ್ಷಣ ಯಾರ ಕೈಯಲ್ಲಿ ಈ ಬಾಲ್ ಇರುತ್ತೋ ಅವರು ಬಾಲ್ ಕೊಟ್ಟೋರ್ಗೆ ನಾನು ನಿನ್ನವನು ಅಥವಾ ನಿನ್ನವಳು ಅಂತ ಹೇಳ್ಬೇಕು. ಅಂಡ್ ಬಾಲ್ ಕೊಟ್ಟೋರು ನಾನ್ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಅಂತ ಹೇಳ್ಬೇಕು. ಓಕೆನಾ? ಮ್ಯೂಸಿಕ್ ಹಾಕು. ಬೇಗ ಬಾ. ಅಯ್ಯೋ, ಪಾಸ್ ಮಾಡಿ. ಸರಿ ಸರಿ, ನಾನು ನಿನ್ನವನು. ನಾನ್ ಬೇರೆ ಅಲ್ಲ, ನೀವ್ ಬೇರೆ ಅಲ್ಲ. ನಮ್ ಗೌರಮ್ಮ ಎಷ್ಟು ಸಂಕೋಚದಿಂದ ನಾನ್ ಬೇರೆ ಅಲ್ಲ ನೀವ್ ಬೇರೆ ಅಲ್ಲ ಅಂತ ಹೇಳಿದ್ರೋ ಅಷ್ಟೇ ನಿಸ್ಸಂಕೋಚದಿಂದ ಹೇಳಿದನ್ನ ತನ್ನ ಡ್ಯೂಟಿ ಅಂತ ಮಾಡ್ತಾರೆ. ಅದೇ ಬಡತನದಲ್ಲಿರೋ ಸಿರಿತನ.
ಹಾ, ಫಾರ್ ಎಕ್ಸಾಂಪಲ್ ಆಟೋ ಅಥವಾ ಕ್ಯಾಬ್ ಡ್ರೈವರ್ಸ್ನೇ ತಗೊಳ್ಳಿ. ನಿಮಗ ಅರ್ಜೆಂಟ್ ಅಂತ ತಮ್ಮ ಪ್ರಾಣನು ಲೆಕ್ಕಿಸದೆ ಗಾಡಿ ಓಡಿಸ್ತಾರೆ. ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರ ಹೊಟ್ಟೆ ತುಂಬಿಸೋದೇ ಇವ್ರ ಕಾಳಜಿ ಆಗಿರತ್ತೆ. ಹಾಗೆ ನಮ್ ಗೌರಮ್ಮ, ನಮ್ ಪ್ರಿನ್ಸಿಪಲ್ ಅವ್ರು ಒಂದೇ ಒಂದ್ ಮಾತಿಗೆ ಬೆಲೆ ಕೊಟ್ಟು ಹಾಸಿಗೆ ಹಿಡ್ದಿರೋ ತಂದೆನ್ ಬಿಟ್ಟು ಇಲ್ಲಿ ಡ್ಯೂಟಿ ಮಾಡಕ್ ಬಂದಿದ್ದಾರೆ. ಈಗ್ಲೂ ನೋಡಿ, ಅವ್ರಿಗ್ ಬೇಜಾರಾಗುತ್ತೆ ಅಂತ ಹೇಳೋಕ್ಕೂ ಬಿಡ್ತಿಲ್ಲ. ಗೌರಿ, ಯು ಇಡಿಯಟ್. ನನ್ ಕನ್ನಡಕ ಸರ್, ಕನ್ನಡಕ ಅಲ್ಲೇ ಇದೆ, ಕಣ್ಣೊರೆಸ್ಕೊಳ್ಳಿ ಸರ್. ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ ಗೌರಿ. ಸರ್, ಐ ಆಮ್ ರಿಯಲಿ ಸಾರಿ ಗೌರಿ. ಪರವಾಗಿಲ್ಲ ಸರ್. ಟಂಟಣ. ಟುಡು ಆಯ್ತು, ಇವಾಗ ಟಂಟಣ. ಅದು ಇದು ಏನದು ಇದು? ಮ್ಯೂಸಿಕ್ ಪ್ಲೇ ಮಾಡು ಅಂತ ಎಲ್ಗ್ ಹೋಗಿದ್ದೆ? ನೀನೆ ನಂಬ್ಕೊಂಡ್ ಕೂತ್ರೆ ಅಷ್ಟೇ. ಸ್ವಲ್ಪ ಹೊತ್ತು ಹಾಕಿದ್ನಲ್ಲ, ಅದಾದ್ಮೇಲೆ ಆಟೋ ಟೈಮರ್ ಸೆಟ್ ಮಾಡಿದ್ನಲ್ಲ, ಅದು ನಿನ್ಗೋಸ್ಕರ. ಅದು ನಾನು ನಿನ್ನ. ಆದರ್ಶ್ ಪ್ಲೀಸ್, ನನಗಿದೆಲ್ಲ ಇಷ್ಟ ಆಗಲ್ಲ. ನಾನ್ ಬೇರೆಯವ್ರಿಗೋಸ್ಕರ ಏನಾದ್ರು ಮಾಡೋದಕ್ಕೆ ಇಷ್ಟ ಪಡ್ತೀನಿ ಹೊರತು. ನಿಂಗೆ ಇಷ್ಟ ಆಗುತ್ತೆ ನಂಗೆ ಗೊತ್ತು. ನೋಡೋಕೋದ್ರೆ ನಾ ಲೈಫಲ್ಲಿ ಯಾರಿಗೂ ಏನು ಕೊಟ್ಟವನೇ ಅಲ್ಲ. ಇದು ನಿಂಗೋಸ್ಕರ. ತಗೋ ಪ್ಲೀಸ್, ತಗೋ. ಬಾಯ್. ಅದ್ರಲ್ಲ 2 ಪೀಸ್ ಇದೆ, ಓಪನ್ ಮಾಡಿ ನೋಡು. ನಿಂಗೆ ಇಷ್ಟ ಆಗುತ್ತೆ ಅಂತ ನಂಬಿದೀನಿ. ಬಾಯ್. ಆದರ್ಶ್, See you. Poke me or like me. 2 ಪೀಸಾ? ಈಗ್ಲಾದ್ರೂ ನನ್ನ ಮದ್ವೆ ಮಾಡ್ಕೋತೀಯ? ಅಜ್ಜಿ, ನೀವು ನಿಜವಾಗ್ಲೂ ಮದ್ವೆ ಆಗಿಲ್ವಾ? ಮದ್ವೆ ಅನ್ನೋದು ಒಂದ್ ಸಂಬಂಧ ಕಣವ, ಪ್ರೀತಿ ಸಂಬಂಧ. ಪ್ರೀತಿ ಇದ್ ಕಡೆ ಮದ್ವೆ ಉಳ್ಕೊಳತ್ತೆ. ಆದ್ರೆ ಪ್ರೀತಿನೇ ಇಲ್ದೆ ಹೋದ್ರೆ ಆ ಸಂಬಂಧ ಉಳ್ಕೊಳತ್ತೇನವ? ನಿಮ್ಮಿಬ್ರು ಪ್ರೀತಿನೂ ಕೊನೆ ತನಕ ಚೆನ್ನಾಗಿರ್ಲಿ. ಓ, ಅದು ತಾತ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೋಡಮ್ಮ, ನನ್ ಕಣ್ಣು ಸುಳ್ಳು ಹೇಳೋಲ್ಲ. ನಿನ್ಕಿಂತ ಹೆಚ್ಚು ಮಳೆಗಾಲ ಕಂಡಿವನಿ. ನೋಡವ, ಕೆಲವು ಸಲ ನಮ್ ಮನಸ್ಸಿನಲ್ಲಿರೋದನ್ನೆಲ್ಲ ಹೇಳ್ಕೊಳಕ್ಕೆ ಮುಜುಗರ ಆಗ್ತೈತೆ. ಆದ್ರೆ ನಿಜವಾದ ಪ್ರೀತಿ ಸಿಕ್ಕೋದು ತುಂಬಾ ಅಪರೂಪ. ಅದು ಮತ್ತೆ ಮತ್ತೆ ನಮ್ ಬದುಕಿನ ಬಾಗಲ್ನ ತಟ್ಟಕ್ಕಿಲ್ಲ ಕಣವ. ಹೇಗಿತ್ತು 2 ಪೀಸು? ಸಾಯಂಕಾಲ ಸೋನೆ ಬೆಟ್ಟಕ್ ಬಾ, ನಿಂಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಹೇ, ಸರ್ಪ್ರೈಸ್ ಕಾದಿದೆ ಅಂದೆ, ನೋಡಿದ್ರೆ ನೀನೇ ಕಾಯ್ತಿದ್ಯಾ? ಅದು ಬೆಂಕಿ ಹಾಕೊಂಡು. ತುಂಬಾ ಚೆನ್ನಾಗಿದೆ. ನಿನಗೋಸ್ಕರ, ಎಲ್ಲ ನಿನಗೋಸ್ಕರ. ಆದರ್ಶ್, ನಿಜವಾಗ್ಲೂ ಹೇಳ್ತಾ ಇದೀನಿ, ಐ ಫೀಲ್ ಸೋ ಸ್ಪೆಷಲ್. ಆದ್ರೆ ನನಗಿದೆಲ್ಲ ಅಭ್ಯಾಸ ಇಲ್ಲ, ತುಂಬಾ ವಿಚಿತ್ರ ಅನ್ನಿಸ್ತಿದೆ. ನನಗೂ ಅಷ್ಟೇ, ವಿಚಿತ್ರನೇ. ಜೀವನದಲ್ಲಿ ಈ ತರ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಬೇರೆಯವ್ರಿಗೋಸ್ಕರ ಏನೇ ಮಾಡಿದ್ರು ಅದರಿಂದ ನನಗೇನ್ ಸಿಗುತ್ತೆ ಅಂತಾನೆ ಯೋಚನೆ ಮಾಡ್ತಿದ್ದೆ. ಪ್ರೀತಿಲಿ ಇಷ್ಟೇ ಕೊಟ್ರು ಅದ್ರ 10ರಷ್ಟು ಖುಷಿ ಸಿಗ್ತಿದೆ. ಅದಕ್ಕೆ ಇರ್ಬೇಕು ಇದ್ ನಂಗೆ ಸೂಟ್ ಆಗ್ತಿದೆ. ನಿಜವಾಗ್ಲು ನಾ ಸ್ವಾರ್ಥಿ ಅಲ್ವಾ? ಅದೇನೋ ಗೊತ್ತಿಲ್ಲ, ಆದ್ರೆ ಇವತ್ತು ನೀನ್ ನನಗ್ ಕೊಟ್ಟ ಗಿಫ್ಟ್ ನನಗ್ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ. ಆ ಒಂದು ಗಿಫ್ಟ್ ಇಂದ ಅಜ್ಜ ಅಜ್ಜಿಗೆ ಎಷ್ಟು ಖುಷಿ ಆಯ್ತೋ ಅದಕ್ಕಿಂತ ಹೆಚ್ಚು ಖುಷಿ ಇವತ್ತು ನನಗಾಗಿದೆ. ಅದಕ್ಕೆ ಇರ್ಬೇಕು. ಈಗ ನನಗ್ ಹೇಳ್ಬೇಕು ಅನಿಸ್ತಿದೆ. ಏನದು? ಐ ಥಿಂಕ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು. ಅಷ್ಟೇನಾ? ನಾಟ್ ರಿಯಲಿ, ಐ ಆಮ್ ಫೀಲಿಂಗ್ ಲೈಕ್ ಹಗ್ಗಿಂಗ್ ಯು. ತಪ್ಕೊಂಡು ಮುತ್ಕೊಡ್ಬೇಕು ಅನಿಸ್ತಿದೆ. ಮೇ ಐ?
ಹೇ ಮೇ ಐ ಅಂದ್ರೆ ನೀನೇ ಮುಂದೆ ಬರ್ತಿದ್ಯಾ ಸ್ವಾರ್ಥಿ. ಕವನ Hugs and kisses. ಏನಿದು? ಇವಾಗ್ಲಾದ್ರೂ ಅರ್ಥ ಆಯ್ತಾ? ಈಗ ಹೇಗೆ ಅನಿಸ್ತಿದೆ? ಎಕ್ಸಾಮ್ ಕೊಟ್ಟ ಮೇಲೆ ಪಾಠ ಕಲ್ತಂಗಿದೆ. ರಿಸಲ್ಟ್ ಮಾತ್ರ ಬಂದೇ ಇಲ್ಲ. ಇದು ರಿಸಲ್ಟ್ ನ ಎಕ್ಸಾಮ್ ರಿಸಲ್ಟ್ ದಿನಾನೇ ಕೊಡ್ತೀನಿ. ಅಂದ್ರೆ ಕವನ ಕವನ ಎಲ್ಲಿ ಇವಳು? ಹೇ ನಮ್ ಹುಡುಗಿನ ನೋಡ್ದ? ನಮ್ಮ ಹುಡುಗಿನ ಕವನ ಕವನ ಪವನ್ ನಮ್ ಹುಡುಗಿ ನೋಡ್ದ? ಓದಿಕತ್ತ ಕವನ ನೋಡ್ದೇನೋ? ಕವನ 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 ಎಲ್ಲೆಲ್ಲಿ ಹುಡುಕ್ಲಿ ಕವನ? ಲವ್ವ ಡವ್ವ ಅವಳಂಗ್ ಬೇಕಷ್ಟೇ, ಅದಕ್ಕೆ ಕುಡಿತಿರೋದು. ನೀ ಫಿಲ್ಮ್ಸ್ ಅಲ್ಲಿ ನೋಡಿಲ್ವಾ? ಅಲ್ಲ ಸ್ವಾರ್ಥಿರೇನು? ಕರೆಕ್ಟ್ ಮಗ ಹೇಳ್ತಿರೋದು. ಲವ್ ಮಾಡೋರೆಲ್ಲ ಸ್ವಾರ್ಥಿಗಳೇ. ಎಲ್ರು ಅವಳು ನನಗ್ ಬೇಕು ಅಂತ ಪ್ರೀತಿ ಮಾಡ್ತಾರೆ ಹೊರತು ಅವಳಿಗೆ ನಾನ್ ಬೇಕು ಅಂತ ಮಾಡ್ತಾರ ಪ್ರೀತಿ? ಹಾಗಾದ್ರೆ ನಿನಗೆ ಯಾಕೆ ಗೊತ್ತಿ ಈ ಪಂಚಾಯ್ತಿ? ಲವ್ ಮಾಡಿದವರು ಕುಡಿತಾರೆ, ಲವ್ ಮಾಡಿದವರು ನೀನ್ ಯಾಕೋ ಕುಡಿಬೇಕು? ನೋಡೋಬರ್ರೆ, ಅವಳು ನಿನಗೆ ಸಿಗ್ಲಿಲ್ಲ ಅನ್ನೋದನ್ನ ನಿನ್ ಕೈಯಲ್ಲಿ ಒಪ್ಕೊಳ್ಳೋಕಾಗ್ತಿಲ್ಲ ಅಲ್ಲ ಕಣೋ. ಇದುವರೆಗೂ ನೀನು ನಿನ್ನ ಲೈಫ್ ಅಲ್ಲಿ ಮನಸಾರ ಒಂದು ಸಾಸಿವೆನೂ ಕೊಟ್ಟಿಲ್ಲ, ಅಂಥದ್ರಲ್ಲಿ ಸಡನ್ ಆಗಿ ನೀನು ನಿನ್ನ ಮನಸ್ಸಂಗಮ ಕೊಟ್ಬಿಟ್ಟೆ. ಅದೇನೇ ಆಗ್ಲಿ ಅವ್ರು ಸಿಗೋ ತನಕ ಬಿಡಲ್ಲ. ಕಾರ ನೀರ್ ಕುಡಿಸುತ್ತೆ, ಅಹಂಕಾರ ಬೀರ್ ಕುಡಿಸುತ್ತೆ. ಬದಲು ನಿನ್ನ ಅಹಂಕಾರ ಸ್ವಾರ್ಥ ಇದೆಲ್ಲ ಬಿಡ. ಹಾಗಾದ್ರೆ ಈ ಕ್ಷಣದಿಂದ ನಾನ್ ನಿಸ್ವಾರ್ಥಿ. ನಾನ್ ನಿಸ್ವಾರ್ಥಿ ಸ್ವಾರ್ಥಿ ಸ್ವಾರ್ಥಿ. ದಿನ ಸಾಧಾರಣ 1000 ಪೇಷಂಟ್ಸ್ ನೋಡ್ತೀವಿ. ಅಂದ್ರೆ ತಿಂಗಳಿಗೆ ಸುಮಾರು 30,000ದಷ್ಟು ನಮ್ಮಲ್ಲಿ ಪ್ರೀತಿ ಮಾಡೋ ಮಂದಿ 80ರಿಂದ 90ವರೆಗೆ ಶೇಕಡ ಹುಡುಗಿಯರನ್ನೇ ಪ್ರೀತಿಸ್ತಾರೆ. ಈ ಹುಡುಗಿಯರು ಇವರನ್ನ ಮೊದಲು ಜಗಿತಾರೆ, ಆಮೇಲೆ ಉಗಿತಾರೆ. ಇದು ಸುಕೇಶ್ನ ಕತೆ. ಸುಮಾರು 1 ವರ್ಷದ ಹಿಂದೆ ತನಕ ಜಟ್ಕಾ ಓಡಿಸ್ತಾ ಇದ್ದೆ. ಆಮೇಲೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ. ಆಗ ಜಟ್ಕಾ ಕೆಲಸ ನಿಲ್ಲಿಸ್ದೆ. ಆದ್ರೆ ಈಗ ಅವಳೇ ಓಡ್ ಹೋಗಿದ್ದಾಳೆ. ಸಾಮಾನ್ಯ ಹೃದಯ ಕಿವುಚೋದು ರಿಸ್ಕಿ, ನಿಮ್ದ್ರಲ್ಲಿ ಬರೀ ವಿಸ್ಕಿ. ಪ್ರೀತಿ, ಪ್ರೇಮ, ಲವ್, ಡವ್ ಹೃದಯಕ್ಕೆ ಹಾನಿಕರ. ಪ್ರೀತಿ ಮಾಡದಿರಿ, ಮಾಡಲು ಬಿಡದಿರಿ. ಅಯ್ಯೋ ತಗೊಳ್ಳಿ ಡಾಕ್ಟ್ರೆ, ತಗೊಳ್ಳಿ, ಇನ್ನು ತಗೊಳ್ಳಿ. ಯಾರ್ಯಾರಿಗೆ ಅಗತ್ಯ ಇದೆ ಎಲ್ರಿಗೂ ಕೊಟ್ಬಿಡಿ. ನನ್ಗೇನು ಬೇಡ, ನಾನ್ ನಿಸ್ವಾರ್ಥಿ. ನನಗ್ ನನ್ ಕವನ ಸಿಕ್ಕಿದ್ರೆ ಸಾಕು. ಬೇಡಪ್ಪ, ಒಬ್ರಿಂದ ಒಂದೇ ತಗೊಳಕ್ಕಾಗದು. ದೊಡ್ಡದಾಗಿ ಯೋಚನೆ ಮಾಡ್ರಿ, ಥಿಂಕ್ ಬಿಗ್. ನನ್ನಲ್ಲಿ ಏನೇನ್ ಎರಡೆರಡು ಇದೆಯೋ ಎಲ್ಲವನ್ನ ತಗೊಳ್ಳಿ. ಕಿಡ್ನಿ, ಕಿವಿ, ಕೈ, ಕಾಲು. ಬೇಡಪ್ಪ, ಒಂದೇ ಇದ್ರೆ ನೀನ್ ಕೈಲ ಆಗಲ್ಲ, ಕಷ್ಟ ಆಗುತ್ತೆ. ಅಯ್ಯೋ ಡಾಕ್ಟ್ರೇ, ಏನ್ ಮಾತಂತ ಆಡ್ಬಿಟ್ರಿ. ಹೇಗೆ ಬ್ಯಾಲೆನ್ಸ್ ಇಲ್ದೆ ಒಂದ್ ಕಾಲು ಮಾಡಕ್ಕಾಗಲ್ವೋ, ಹಾಗೆ ಒಂದ್ ಕಾಲಿಲ್ದೆ ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ. ಈಗ್ಲಾದ್ರೂ ನನ್ ಕವನ ಡಾಕ್ಟರ್ ಇವನು ನೆನ್ನೆನೂ ರಕ್ತ ಕೊಟ್ಟೋದ. ರಕ್ತ ತಗೊಂಡವನು ಪಾಪ ತೂರಾಡ್ಕೊಂಡೋದ. ಇವನ್ ಬ್ಲಡ್ ಅಲ್ಲಿ ರಕ್ತ ಕಮ್ಮಿ, ಆಲ್ಕೋಹಾಲ್ ಜಾಸ್ತಿ ಇದೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡೆ ನೋಡು, ಇಂಥವ್ರಿಂದಾನೇ ಹಾಳಾಗ್ತಿರೋ ದೇಶ. ನಿಸ್ವಾರ್ಥಿ ಅಂತ ಎಲ್ರು ಅವಳ ತರನೇ ಮಾತಾಡ್ತಿದ್ದಾರೆ. ಕವನ, ಇವಾಗ ಹೊಟ್ಟೆಗೆ ಎಣ್ಣೆ ಬಿಟ್ಕೊಂಡಿದೀನಿ, ಅವಳು ಬರ್ಬೇಕ್. ನನ್ನ ಮಗನ್ ಎಣ್ಣೆ ಇಟ್ಟಿದ್ಯಾ ಸುಮಿತ್ರಾ? ಈಗ್ಲೇ ಜಾಸ್ತಿ ಆಗಿದೆ ಕಣೋ, ಮಲ್ಕೊಳ್ಳೋ. ಸಂಪ್ರೀತಿನ ಕಳ್ಸು. ನಾಳೆ ಲಾಸ್ಟ್ ಎಕ್ಸಾಮ್ ಕಣೋ ಅವಳಿಗೆ. ಗೊತ್ತು,
ಲಾಸ್ಟ್ ಡೇ ಆಫ್ ಎಕ್ಸಾಮ್ಸ್, ಅದಕ್ಕೆ ಕಳ್ಸು. ಅವಳನ್ನ ನಾತಾನೆ ಪಾಸ್ ಮಾಡ್ಬೇಕು. ಎಲ್ಲ ರಿಸರ್ವ್ ಬಾಟ್ಲ್. ಬಾ ನಿನ್ಗೆ ಕಾಯ್ತಾ ಇರೋದು. ಗೌರಿ, ನೀನಾ? ಹೌದು, ನಾನೇ. ಎಷ್ಟು ದಿನದಿಂದ ಹುಡುಕ್ತಾ ಇದ್ದೀನಿ ಗೊತ್ತಾ? ಯಾಕೆ? ಆಹಾ, ವೈಟ್ ಅಂಡ್ ಗೋಲ್ಡ್ ಸ್ಯಾರಿ, ಗಮ್ಮನ್ನು ಮಲ್ಲಿಗೆ, ಚಿಣ್ಕುರುಳಿಯಂತಹ ತುಟಿ, ಸಾಕ್ಷಾತ್ ಮೇಲಕ್ಕೆ. ಈ ಲೆಟರ್ ಕೊಡೋಕೆ. ಲೆಟರ್ ಕೊಡೋ ಕುಡ್ಕೊಂಬಂದವಳು ಅಂತಂದ್ರೆ ಮಚ್ಚ ಬಾಲೆ ಬಂದು ಓಲಲ್ಲಿ ಬಿತ್ತ. ಓ, ಹೊಸ ಸೀರೆ ಉಟ್ಕೊಂಡು ಏನ್ ನಿಮ್ ವೇಷ? ವೇಷ? ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಓ, ಥ್ಯಾಂಕ್ ಯು. ಅದು ಜನವರಿ 1 ಅಲ್ವಾ? ನಮ್ಗಿವತ್ತು ವಿಶ್ ಯು ಅಂದ್ರೆ ಹ್ಯಾಪಿ ನ್ಯೂ ಇಯರ್. ನಾನು ಮಲಯಾಳಿ. ನನ್ನ ಒರಿಜಿನಲ್ ಹೆಸರು ಮೇನಗೆ. ನಂತರನೇ ಹೆಸರೊಂದು ಕರೆಯೋದೊಂದು. ನನಗ್ ಗೊತ್ತಿತ್ತು, ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗಾದ್ರೆ ನಿನ್ ಒರಿಜಿನಲ್ ಹೆಸರೇನು? ನಮನ್. ನನ್ನ ಹೆಸರು ನಮನ್. ಅಯ್ಯಪ್ಪ. ಓ, ನಮನ್ ಅಯ್ಯಪ್ಪ, ಚೆನ್ನಾಗಿದೆ. ನೀ ಮಲಯಾಳಿಯೋ? ಮೇಡ್ ಫಾರ್ ಈಚ್ ಅದರ್, ಅದು ಗ್ಯಾರಂಟಿ ಅಲ್ಲ? ವರ್ಕೌಟ್ ಆಯ್ತು ಅನ್ಸುತ್ತೆ. ಮೇನಕ್ಕೆ. ನಮನ್. ಮೇನಕ್ಕೆ. ನಮನ್. ಮೇನಕ್ಕೆ. ನೀನು ಎಲ್ರ ಹಾಗೆ ಕೆ ಅಂತೀಯಲ್ಲೋ? ಕೆ ಅಲ್ಲ, ಗೆ. ಮೇ ನ ಗೆ. ಈ ಲೆಟರ್ನ ಆದರ್ಶಕ್ಕೆ ಕೊಟ್ಬಿಡು. ಕಾಲೇಜಿಗೆ ಬಂದಿತ್ತು. ಅಯ್ಯೋ, ತುಟಿಗೆ ಬಂದಿದ್ದು ತುಟಕ್ಕಂತ ಬಂದಿತ್ತಲ್ಲಪ್ಪ. ಇದು ಕವನದ ಇರ್ಬೋದಾ? ಅದ್ ನನಗೇನ್ ಗೊತ್ತು. ಮೇನಗೆ ಅಲ್ಲ, ನನಗೆ ಗೌರಿ ತಂದ್ಕೊಟ್ಲು, ನಾನ್ ನಿನಗ್ ತಂದ್ಕೊಟ್ಟೆ. ಗೌರಿನಾ? ಏಯ್, ಏನೋ ಗೌರಿ ಅಂತ ತಕ್ಷಣ ಅಷ್ಟೊಂದು ಝೂಮು? ಹೌದು ಕಣೋ, ಕಸಾಗೂ ಕವನಾಗೋ ಅದೇನೋ ನಂಟು. ಹಾಗಾದ್ರೆ ಇದು ಅವಳದೇ ಇರ್ಬೇಕು. ಹೌದಾ? ಹಾಗಿದ್ರೆ ತೆಗ್ದೋದು. ಏನಂತೆ? ಎಲ್ಲಿದ್ದಾಳಂತೆ? ಏಯ್, ನಿಂಗೆ ಝೂಮು? ಕವನ ಕಣೋ, ಕವನ ಸಮರ್ಥ. ಆ ಕಸಕ್ಕೆ ನನಗೂ ಏನೋ ಅಂತಾರ ನಂಟು. ಆದರ್ಶ್, ಪ್ರತಿಯೊಬ್ಬರ ಜೀವನದಲ್ಲೂ ಜನ ಬರ್ತಾರೆ ಹೋಗ್ತಾರೆ. ನಿನ್ನ ಬಿಟ್ಟು ಹೋಗ್ಬೇಕಾಗಿ ಬಂತು, ಹೋದೆ. ನಿನ್ನ ಸೋಷಿಯಲ್ ವರ್ಕ್ನ ಮುಂದುವರ್ಸು, ಅದರಲ್ಲೇ ನಿನ್ನನ್ನು ಪಡಿಬಹುದು. ಜನ ಕೊಡೋ ಪ್ರೀತಿಯಲ್ಲಿ ನೀನು ಸ್ವರ್ಗನೇ ಕಾಣಬಹುದು. ಸ್ವರ್ಗ ತೋರಿಸ್ತಾರಂತೆ, ಸ್ವರ್ಗ. ಯಾಕೆ ಇವಳಿಗೆ ಅರ್ಥ ಆಗ್ತಾ ಇಲ್ಲ? ನನಗೆ ಜನರ ಪ್ರೀತಿ ಬೇಡ, ನೀನ್ ಬೇಕು ಕವನ, ನೀನ್ ಬೇಕು. ನೀನ್ ಎಲ್ಲಿದೀಯಾ? ಫ್ರಮ್ ಅಡ್ರೆಸ್ ಕೂಡ ಇಲ್ಲ, ಎಲ್ಲಿಂದ ಬಂತಂತ ಸ್ಟ್ಯಾಂಪ್ ಕೂಡ ಇಲ್ಲ. ಇವತ್ತು ಅವಳ ಲೆಟ್ರು ಬಂತು. ಒಂದಲ್ಲ ಒಂದಿನ ಅವಳು ಬಂದೇ ಬರ್ತಾಳೆ ಕಣೋ. ಹೌದು. ಕವನ, ನನ್ ಕವನ ಬಂದ್ಲು. ನಾ ಹೇಳಿಲ್ವಾ? ಕವನ ನನ್ ಕಿವಿ ಮೋಸ ಮಾಡಲ್ಲ. ಇವನ್ ಕಿವಿ ಅಲ್ಲ, ಇವನ್ ಆಟೆ, ಇವನಿಗೆ ಮೋಸ ಮಾಡ್ತಾ ಇರೋದು. ಏನೇ ತುಂಬಾ ಖುಷಿಯಾಗಿದೀಯಾ? ಎಕ್ಸಾಮ್ ಕ್ಯಾನ್ಸಲ್ ಆಯ್ತಾ? ಇಲ್ಲಮ್ಮ, ತುಂಬಾ ಈಸಿಯಾಗಿತ್ತು. ಆದರ್ಶನ ಹೇಳ್ಕೊಟ್ಟಿದ್ದೆಲ್ಲ ಎಕ್ಸಾಮ್ ಅಲ್ಲಿ ಬಂದಿತ್ತು. ಆದರ್ಶನ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ಮುಂಚೆನೆ ಗೊತ್ತಿತ್ತಾ ನಿಮ್ಗೆ? ಇಲ್ಲ ಕಣಮ್ಮ. ಅವಳು ಹೇಳ್ದಂಗೆ ಸಮಾಜ ಸೇವೆ ಮಾಡ್ತಾ ಇರೋ ಆದರ್ಶ ಗ್ಯಾರಂಟಿ ಅವಳು ಸಿಕ್ಕೇ ಸಿಗ್ತಾಳೆ.
ಬೇರೆಯವ್ರಿಗೆ ನೀನೇನ್ ಸಹಾಯ ಮಾಡಿದೀಯೋ ಅದೇ ತರ ಬೇರೆಯವ್ರು ನಿನ್ಗೂ ಸಹಾಯ ಮಾಡ್ತಾರೆ. ಅದು ನಿನ್ ಕೈಲಿದೆ ಆದರ್ಶ. ಅಮ್ಮ, ಅಕ್ಕ, ಯಾರೋ ಅವನು ಮನೆ ಮುಂದೆ ಬಂದು ಅಮ್ಮ ಅಕ್ಕ ಅನ್ನೋಕೆ ಎಷ್ಟೋ ಧೈರ್ಯ ನಿಮ್ಗೆ? ಅಯ್ಯೋ ಸರ್, ಇದು ಬೈಯೋ ಅಮ್ಮ ಅಕ್ಕ ಅಲ್ಲ ಸರ್, ಬೇಡೋ ಅಮ್ಮ ಅಕ್ಕ. ಇದ್ಯಾವುದೋ ಅನಾಥಾಶ್ರಮಕ್ಕೆ ಡೊನೇಷನ್ ಅಷ್ಟೇ ತಾನೆ? ಅದಲ್ಲ ಸರ್, ಬಡು ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕಟ್ಸೋಣ ಅಂತ. ಆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇರುತ್ತಲ್ಲ ಆ ತರ. ಅದಕ್ಕೆ ನಿಮ್ಮ ಸಹಾಯ 1 ಲಕ್ಷ ಬರ್ಕೊಳ್ಳಿ ಸರ್. ಬಂದೆ. ದೊಡ್ಡ ಮನುಷ್ಯರು ಪಾಪ ದೊಡ್ಡದಾಗೆ ತರ್ತಾರೆ ಅನ್ಸುತ್ತೆ. ಆ ಡಬ್ಬ ಚಿಕ್ಕದಾಗೋಯ್ತೆ. ನೋಡ್ರಯ್ಯ, ನನ್ನ ಶಕ್ತಿ ಮೀರಿ ಕೊಟ್ಟಿದ್ದೀನಿ, ಸಂತೋಷ ತಗೊಂಡು ಹೋಗಿಪ್ಪ. ಅಲ್ಲ, ಕಾಸು ಕಾಸ ಈಜೋಗ್ ಬೇಕಾದ ನೀರ್ ತಾನೆ, ಬೇಡದ ಬಿಡು. ನಮ್ ಕಾದಿಲ್ಲ ಇತ್ತ, ಬೇಕಾದವನು ಕೆರೆನೋ ಬಾವಿ ನೋಡ್ಕೊಂಡು ಹೋಗ್ತಾನೆ. ಹೋಗ ಅಮ್ಮ. ಯಾರು? ಅಮ್ಮ. ಮಮ್ಮಿ, ಸಾರಿ ಲೇಟ್ ಆಯ್ತು. ಅದು ಮಗು ಊಟ ಬಡಿಸ್ತಾ ಇದ್ದೆ. ಅಮ್ಮ, ನೀವೊಂದ್ ತಾಯಿ, ಮಗುನ ಹ್ಯಾಗ್ ನೋಡ್ಕೋಬೇಕು ಅಂತ ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಈ ವಯಸ್ಸಾದವ್ರನ್ನು ಮಕ್ಕಳ ತರನೇ ನೋಡ್ಕೋಬೇಕು. ಹೌದು, ನಿಜ. ಅದಕ್ಕೆ ನಾವೊಂದು ವೃದ್ಧಾಶ್ರಮನ ಓಪನ್ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ನಿಮ್ ಕಡೆಯಿಂದ ಏನಾದ್ರು ಒಂದ್ ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀರಾ. ನನ್ ಕಡೆಯಿಂದ ಸಂಪೂರ್ಣವಾಗಿ ಸಹಕಾರ ಇದೆ. ಅತ್ತೆ, ಮಾವ, ಬನ್ನಿ ಬನ್ನಿ, ನೋಡಿ ಯಾರು ಬಂದಿದ್ದಾರೆ ಅಂತ. ಕರ್ಕೊಂಡೋಗಿ. ನಾನ್ ಗಂಡ ಬರೋಕ್ಕೂ ಮುಂಚೆ ಕರ್ಕೊಂಡ್ ಹೋಗ್ಬಿಡಿ. ಹಾಗಿದ್ರೆ ನಮ್ ಲೋನು ಸ್ಯಾಂಕ್ಷನ್. ಕಾಸು ತಗೊಳಕ್ ಯಾವಾಗ ಬರ್ಲಿ? ರೇ, ನಿಮ್ ಬುದ್ಧಿಗಿದ್ದಿ ಇದೆಯಾ? ಮೊದ್ಲೇ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಅಸಲ್ ಒಂದ್ ಕಡೆ. ಇಂಟ್ರೆಸ್ಟ್ ಯಾಕೆ ಕಟ್ತೀರ ಅಂತ ಕೇಳಿದ್ರೆ, ಇಂಟ್ರೆಸ್ಟ್ ಇದ್ರೆ ಕಟ್ತೀನಿ ಅಂತೀರ. ಹೋಗ್ರಯ್ಯ, ನಿಮ್ಗೆ ಅಷ್ಟು ಉಮೇದಿದ್ರೆ ಹೋಗಿ ರಸ್ತೆ ಗುಡ್ಸ್ರಯ್ಯ. ಏನಂದ ಅವನು? ರಸ್ತೆಲಿ ಕಸ ಗುಡ್ಸು ಅನ್ನ ಗುಡ್ಸು ಆದರ್ಶ, ಗುಡ್ಸು. ಜೊತೆಲಿ ಜನರಲ್ ಮನ್ಸಲ್ಲಿರೋ ಕೊಳಕನು ಗುಡ್ಸು. ಗ್ಯಾರಂಟಿ ಅವಳು ಸಿಕ್ಕೇ ಸಿಗ್ತಾಳೆ. ಕವನ, ನಿನ್ನ ಇಲ್ ಕರೆಸ್ತೆ ಅಂತ ಬೇಜಾರು ಮಾಡ್ಕೊಂಬೇಡ. ನಿಜವಾಗ್ಲೂ ಹೇಳ್ತೀನಿ, ನೀ ನನಗೆ ಬೇಕು. ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ. ಅಲ್ಲಿ ತಿಕ್ಳು ತರ ಪ್ರಪೋಸ್ ಮಾಡಿರ್ತಾರೆ. ಅವಳು ಉಗ್ದು ಕಸ ಬಿಸಾಕ್ದಾಗ ಸೈಡಿಗೆ ಬಿಸಾಕಿರ್ತಾಳೆ. ನಿನಗೆ ನಾನು ಹೇಳಿದ್ರೆ ಅರ್ಥ ಆಗಲ್ಲ. ನಿಮಗೆ ಯಾರ ಹತ್ರ ಹೇಳಿಸ್ಬೇಕ ಅವ್ರ ಹತ್ರನೇ ಹೀಗೆ ತಾನೇ ಕುಡಿಯೋದ. ಗುಡ್ಸಿ 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 ಗುಡ್ಸಿ. ಆ ಕಡೆ ಗುಡ್ಸಿ, ಆ ಕಡೆ ನಿಧಾನ ಗುಡ್ಸಿ, ಚೆನ್ನಾಗಿ ಗುಡ್ಸಿ. ಆ ಕಡೆ. ಯಾರಪ್ಪ ಇವರು ನನ್ನ ಏರಿಯಾದಲ್ಲಿ ಕಸ ಗುಡಿಸ್ತಾ ಇರೋರು? ಸದ್ದು ಸುದ್ದಿ ಇಲ್ದೆ ಏನೋ ಮಾಡ್ತಾ ಇದಾರಂದ್ರೆ ಪಾಲಿಟಿಷಿಯನ್ ಅಂತೂ ಖಂಡಿತ ಅಲ್ಲ. ಇವರೇ ಕಣೋ ನಮ್ಮ ಏರಿಯಾ ಕಾಪಿ ರೈಟ್ರು, ಸಾರಿ ಕಾರ್ಪೊರೇಟ್ರು. ಸಣ್ಣ ಬಿಟ್ಟವ್ರೆ, ಗುರ್ತು ಸಿಕ್ತಿಲ್ಲ. ಈ 3G ಕ್ಲಬ್ ಅಂದ್ರೆ ಏನಪ್ಪ? ಗುಡ್ಸಿ ಗುಂಡಾಂತರ ಗಾಸಿಪ್ ಕ್ಲಬ್. ಎಸ್, ಸ್ವೀಪ್ ದ ಟಾಕ್, ಸ್ವೀಪ್ ದ ಟಾಕ್. ಗುಡ್ಸೋದ್ರಿಂದ ಸ್ವಚ್ಛತೆ, ಗಾಸಿಪ್ ಇಂದ ಆತ್ಮೀಯತೆ. ನೀವೇ ನೋಡಿ. ಗೀತಮ್ಮನ್ ಮಗನ್ಗೆ LLB ಮುಗಿಸಿ 2 ವರ್ಷ ಆಯ್ತು ಕಡ್ರಿ, ಇನ್ನು ಕೆಲ್ಸನೇ ಸಿಕ್ಕಿಲ್ಲ. ಹೌದಾ? ನಮ್ ಯಜಮಾನ್ರ ಆಫೀಸ್ ಅಲ್ಲಿ ವೇಕನ್ಸಿ ಇದೆಯಂತೆ. ಸಕ್ಕರೆ ಕಾಯಿಲೆಗೆ ಒಂದ್ ಮನೆ ಮದ್ದಿದೆಯಂತೆ. ಹೌದಾ? ಇದೆಲ್ಲ ನಮ್ ಬಾಸ್ ಐಡಿಯಾ. ಓಹೋ, ಯಾರಪ್ಪ ನೀನು? ಓ, ನಂತರಾನೇ ಸ್ಲೀವ್ಲೆಸ್. ಇವರು ನನ್ನ ಎಕ್ಸ್ ಲವರ್, ಅಂದ್ರೆ ಪ್ರೆಸೆಂಟ್ ಗಂಡ. ನನ್ ಗೊತ್ತಿರೋ ಒಂದು ವೃದ್ಧಾಶ್ರಮ ಇದೆ, ತುಂಬಾ ಕಷ್ಟದಲ್ಲಿದ್ದಾರೆ. ನಿಮ್ಮಂತವ್ರು ಬಂದೇನಾದ್ರು ನೋಡ್ಕೊಂಡ್ರೆ. ಬೇಡ್ಕೊಂಡ್ ತಿನ್ನೋನ್ಗೆ ಬಾಡೂಟ, ಅವಳ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಇನ್ನ ದೊಡ್ಡ ಅವಕಾಶ. ಟಿವಿನಲ್ಲಿ ಬೇಕಾರೆ ಹಾಕ್ಸೋಣ. ಅವಳು ಟಿವಿ ನೋಡ್ತಾಳೋ ಇಲ್ವೋ? ಟಿವಿ ಬೇಡ, ಪೇಪರ್ಲಿ ಹಾಕ್ತೀರಾ? ಅದಕ್ಕಿನಂತೆ 2ರಲ್ಲೂ ಹಾಕ್ಸೋಣ. ನಿಮ್ಮಂತವ್ರ ಮನ್ಸ್ ಮಾಡಿದ್ರೆ ಆಯ್ತು. ಅಂದ ಹಾಗೆ ನಿಮ್ ಹೆಸರು? ಅದೇ ಸರ್ ನನ್ನ ಹೆಸರು. ಇವನು ನಿಸ್ವಾರ್ಥಿ, ಐ ಮೀನ್ ಆದರ್ಶ್. ನಾವಿಬ್ರು ಈ ಆಶ್ರಮದ ಇನ್ಚಾರ್ಜ್ ಮೀಟ್ ಮಾಡ್ಬೇಕಿತ್ತು. ಹೌದಾ? ಬನ್ನಿ.
ಎಲ್ಲಿಂದ ನೀ ಬಂದೆ ಅಲ್ಲಿಂದ ಅಂತಂದೆ ಇಲ್ಲಿಂದ ಏನೈವೆ ಮುಂದೆ ನೀನ್ಯಾರು ನಾನ್ಯಾರು ನೀನ್ಯಾರು ನಾನ್ಯಾರು ನಿನ್ನವರು ಇಲ್ಯಾರು ಇದು ತಿಳಿಯದೆ ಯಾರು ಇಲ್ಲಿ ಅಂದಾಗೆ ನೀವ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ನೀವಿಲ್ಲಿ ಸೇವೆ ಮಾಡ್ತಿರೋರ ಅಥವಾ ಮಾಡಿಸ್ಕೊತಾ ಇರೋರ? ಇಲ್ಲಿರೋರೆಲ್ಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ನಾನು ಕಣ್ ಬಿಟ್ಟು ನೋಡ್ತಾ ಇರ್ತೀನಿ. ಹೌದು, ನೀವು ಯಾರು ಬೇಕಾಗಿತ್ತು? ಅಯ್ಯೋ ನಾನು ಬೇಡ ಬಿಡಿ, ಇವರು ಆದರ್ಶ್ ಅಂತ ಇಲ್ಲಿನ ಇನ್ಚಾರ್ಜ್ ನೋಡಕ್ ಬಂದಿದೀವಿ. ಹೌದಾ? ನಾ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಬನ್ನಿ. ಎಲ್ಲಿಂದ ನೀ ಬಂದೆ ಅಲ್ಲಿಂದ ತಂದೆ ಇಲ್ಲಿಂದ ಏನೈವೆ ಮುಂದೆ ನಾನಾರು ನೀನಾರು ನಿನ್ನವರಿಗೆ ಸರ್ಕಾರಿ ಹಣ್ಣು ಮುಖ್ಯಮ್ಮ. ಮರಿಯಪ್ಪ, ಯಾರು ಇವರು? ನಮಸ್ಕಾರ. ಯಾರೋ ಗೊತ್ತಿಲ್ಲ ಕಣಯ್ಯ, ಆಗ್ಲಿಂದ ನನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸಾರ್, ಇವ್ರ ಹೆಸರೇ ಮರಿಯಪ್ಪನ? ಇವನ ಹೆಸರು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಓಡಾಡ್ತಾ ಇದ್ದವನ್ನ ಯಾರೋ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟಿದ್ದಾರೆ. ಇವನ್ಗೆ ಮರೆಯೋ ಕಾಯಿಲೆ, ಡಿಮೆನ್ಷಿಯಾ. ಅದಕ್ಕೆ ನಾವೇ ಇವನ್ನ ಪ್ರೀತಿಯಿಂದ ಮರಿಯಪ್ಪ ಅಂತ ಕರಿತೀವಿ. ಇಲ್ಲೆಲ್ಲ ಹಾಗೆ ನಮ್ ಸ್ವಭಾವಗಳಿಂದ ಗುರ್ತಿಸ್ಕೊಳ್ತೀವಿ. ನಾನು ನಾಗಭೂಷಣ್ ಅಂತ. ಹೌದು, ನನ್ನ ಕೈ ಈ ತರ ಶೇಕ್ ಆಗ್ತಾ ಇದೆಯಲ್ಲ, ಅದಕ್ಕೆ ಎಲ್ರು ನನ್ನ ಶೇಖ್ ಅಬ್ದುಲ್ಲಾ ಅಂತ ಕರೀತಾರೆ. ನಾವು ಈ ಆಶ್ರಮದ ಇನ್ಚಾರ್ಜ್ ನ ಮೀಟ್ ಮಾಡ್ಬೇಕಾಗಿತ್ತು. ಹೌದಾ? ಬನ್ನಿ ಮಿಸ್ಟರ್ ಆದರ್ಶ್. ಮತ್ತೆ ಇವನು ಬೇಡ ಬಿಡಿ. ಬನ್ನಿ ಮಿಸ್ಟರ್ ಆದರ್ಶ್ ಅಂಡ್ ಬೇಡ ಬಿಡಿ. ಬನ್ನಿ. ಅಲ್ಲಿ ನೋಡಿ, ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರನ್ನೇ ನೀವು ನೋಡ್ಬೇಕಾಗಿರೋದು. ಹೌದು, ನೀವು ಬಂದಿರೋದು ನಮ್ಗೆ ಡೊನೇಷನ್ ಏನಾದ್ರೂ ಕೊಡೋಕೆ? ಡೊನೇಷನ್ ಫ್ರಾಂಕ್ಲಿ ಹೇಳ್ತೀನಿ, ನಿಮ್ಮನ್ನ ನೋಡ್ತಾ ಇದ್ರೆ ಕಾಸು ಕೊಡೋರ್ಗಿಂತ ಈಸ್ಕೊಳಕ್ ಬಂದಿರೋರ್ ತರ ಇದೆ. ನಿಜ ಹೇಳಿ, ನೀವು ಮನೆ ಬಿಟ್ಟು ಬಂದಿದ್ದೀರಾ ತಾನೆ? ಪ್ಲೀಸ್, ನಂಗೆ ಡಸ್ಟ್ ಅಭ್ಯಾಸ ಇಲ್ಲ. ಅಮೆರಿಕಾದಲ್ಲಿ ಡಸ್ಟ್ ಫ್ರೀ ಎನ್ವೈರನ್ಮೆಂಟ್ ಅಲ್ವಾ? ಅದು ನೀವು ಮನೆ ಬಿಟ್ಟು ಬಂದಿರೋದಲ್ವಾ? ಇಲ್ಲಿ ಮ್ಯಾನ್ ಪವರ್ ಬೇಕಿತ್ತು, ಆದ್ರೆ ಪೇ ಮಾಡೋ ಪೊಸಿಷನ್ ಅಲ್ಲಿ ಇವರಿರ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಬಂದೆ. ಥ್ಯಾಂಕ್ ಯು ಫಾರ್ ವಾಲಂಟಿಯರಿಂಗ್. ಥ್ಯಾಂಕ್ಸ್ ಮಾತ್ರ ಹೇಳ್ಬೇಡಿ, ಯಾಕಂದ್ರೆ ಸೇವೆ ಮಾಡ್ತಾ ಮಾಡ್ತಾ ನಾ ಬಯಸಿದ್ದೆಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಈ ವನವಾಸ ನನ್ನ ಕವನವಾಸಕ್ಕೆ ದಾರಿಯಾಗುತ್ತೆ, ಅದು ಗ್ಯಾರಂಟಿ. ತಗೊಳ್ಳ. ಅಡಿಗೆ ಮಾತ್ರ ಸೂಪರ್ ಆಗಿ ಮಾಡ್ತೀರಾ. ಥ್ಯಾಂಕ್ಸ್ ಅಪ್ಪ. ಅಷ್ಟು ಮಾತ್ರ ಅಲ್ಲ ಆದರ್ಶ್, ರತ್ನ ಆಂಟಿ ಯಾರ್ಗ್ ಹೇಗ್ ಬೇಕೋ ಹಾಗೆ ಮಾಡಿ ಹಾಕ್ತಾರೆ. ನೀ ಸುಮ್ನಿರಮ್ಮ, ತಿನ್ನೋರು ಖುಷಿ ಆದ್ರೆ ಮಾಡ್ದವ್ರಿಗೂ ಸಮಾಧಾನ. ನಿಂಗೆ ಇನ್ ಸ್ವಲ್ಪ ಹಾಕ್ಲಾ? ನಿನ್ ಹೆಸರು ಆದರ್ಶ್ ತಾನೆ? ತಡ್ಕೊಳ್ಳೋ. ನಿಂಗ್ ಸ್ವಲ್ಪ ಹಾಕ್ಲಪ್ಪ. ನಿನ್ ಹೆಸರು? ಬೇಡ ಬಿಡಿ. ಓ ಬೇಡ್ವಾ? ಸರಿ ಬಿಡು, ಒಳಗ್ ಕೆಲ್ಸ ಇದೆ, ಬಾ. ಏನಾದ್ರೂ ಬೇಕಾದ್ರೆ ಕೇಳಿ. ಓಕೆ ಓಕೆ. ಏನೇ ಇವಳು ಅವಾಗ್ಲೇ ಬೇಡ ಬಿಡಿ ಅಂತ ಹೇಳ್ಬಿಟ್ಟು ಇವಾಗ ಏನ್ ಬೇಕಾದ್ರೂ ಕೇಳಿ ಅಂತ ಅವಳೆ. ಶಾಶ್ವತ ಯಾವುದು ಇಲ್ಲ, ಎಲ್ಲ ಶೇಕಿಂಗು. ಅಲ್ಲಾಡ್ಸು ನಿಲ್ಸು ಮಗನೇ. ನಿನ್ಗೊಂದ್ ದಿವಸ ಅದ್ ಹೆಂಗ್ ಹೊಡಿತೀನಿ ಅಂದ್ರೆ ಜನ್ಮದಲ್ಲಿ ಮರಿಬಾರ್ದು. ಅಲ್ಲಾಡ್ಸು ಅಂತ ಅಲ್ಲಾಡ್ಸು. ನೋಡ್ಕೊಳ್ಳಿ, ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಮತ್ತೆ ನಮ್ಗೆಷ್ಟು ಫಂಡ್ಸ್ ಬರ್ತಾ ಇದೆ, ಎಷ್ಟು ಶಾರ್ಟೇಜ್ ಇದೆ ಅನ್ನೋ ಎಲ್ಲ ಡೀಟೇಲ್ಸ್ ಈ ಲ್ಯಾಪ್ಟಾಪ್ ಅಲ್ಲಿ ಇದೆ. ನೋಡಿ, ಆಲ್ದೋ ವಿವ್ ಬಿನ್ ಹಿಯರ್ ಫಾರ್ ಆಲ್ಮೋಸ್ಟ್ ಲೈಕ್ 25 years. ಇಲ್ಲಿರೋ ಪ್ರಾಬ್ಲಮ್ಸ್, ಅದಕ್ಕೆ ಸೊಲ್ಯೂಷನ್ಸ್ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ. ಬಟ್ ಐ ಸಿ ಲ್ಯಾಕ್ ಆಫ್ ಮಾರ್ಕೆಟಿಂಗ್, ರೆವೆನ್ಯೂ ಜನರೇಷನ್ ಮತ್ತೆ ಫಂಡ್ ರೈಸಿಂಗ್ ಮಾಡಬೇಕಾಗಿದೆ. ಗ್ರೇಟ್. ನೌ ದಟ್ ಯು ಹಿಯರ್, ಲೆಟ್ಸ್ ಡೂ ದಟ್. ಅದಕ್ಕೆಲ್ಲ ಸುಮಿತ್ರನ ಸರಿ. ನಾನೇನ್ ಮಾಡ್ತೀನಿ ಅನ್ಕೊಂಡಿದ್ದೀರಾ? ಸಾರಿ, ಮುಂದೆ ಹೋಗಪ್ಪ. ಲೇ,
ನಾವೇ ಇಲ್ಲೇ ಹಾಯ್ ಕಂಟಿನವ್ರಿಗೆ ಹಾಯ್ ಹೇಳಕ್ ಬೇರೆ ಬಂದವನೆ. ನಾನಮ್ಮ ಪೋಸ್ಟ್ ಮ್ಯಾನ್, ಲೆಟರ್ ಬಂದಿದೆ. ಈ ಕಾಲದಲ್ಲಿ ಲೆಟರ್ ಯಾರಿರ್ಬೋದು? ಕವನ ಕವನ. ಆದರ್ಶ್, ಯಾವ್ದೋ ಲೆಟರು ನಿಮ್ ಹೆಸರಲ್ಲಿದೆ. ಹಾಯ್ ಆದರ್ಶ್, ಹೇಗಿದ್ಯಾ? ಮೊನ್ನೆ ಟಿವಿಯಲ್ಲಿ ನಿನ್ನ ಪ್ರೋಗ್ರಾಮ್ ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ನಿನ್ನ ನಿಸ್ವಾರ್ಥ ಸೇವೆಯನ್ನ ಮುಂದುವರಿಸ್ತಿದ್ಯಾ ಅಂತ ತಿಳಿದು ನನಗೆ ತುಂಬಾ ಖುಷಿ ಆಯ್ತು. ನಿನ್ ಜೊತೆ ಸಾಕಷ್ಟು ಹಂಚ್ಕೊಳ್ಳೋದಿದ್ದು ಸಹ ಅದು ಸಾಧ್ಯ ಆಗ್ಲಿಲ್ಲ. ಎಲ್ಲದಕ್ಕೂ ಸಮಯ ಕೂಡ ಬರ್ಬೇಕು. ಇಂತಿ ನಿನ್ನ ಕವನ. ಆದರ್ಶ್, ಏನಾಯ್ತು ಆದರ್ಶ್? ಇನ್ನೇನಾಗಿರುತ್ತೆ, ಅವಳನ್ನ ನೋಡ್ಬೇಕು ಅಂತಿರುತ್ತೆ, ಆದ್ರೆ ಅವಳಿಲ್ಲ. ತುಡಿತಕ್ಕೆ ಕುಡಿತಾನೇ ಮದ್ದು. ಇರೋ ನಾನು ಬಂದೆ. ಮಗ, ನಿನಗೊಂದು ಲಾರ್ಜ್ ಹಾಕ್ಲಾ? ಅಯ್ಯಪ್ಪ, ಅಷ್ಟೊಂದೆಲ್ಲ ಬೇಡಪ್ಪ, ನನಗೊಂದು 60 ಹಾಕೋ. ಸಾರಿ ಮಗ, ನಿನಗೆ ಫಸ್ಟ್ ಹಾಕ್ಬೇಕಾಗಿತ್ತು. ಹಾಕೋ. ಏನು ನಿಸ್ವಾರ್ಥಿ ಅಂತಾರ? ಅಲ್ಲ ಅಲ್ಲ, ಮತ್ತೆ ಫಸ್ಟ್ ನಿಂಡ ಓಡಾಗಿದ್ದ, ಆಮೇಲೆ ನನ್ನ ಹುಡುಗಿ. ಅದು ಲಾಜಿಕ್. ಬೆನಗೆ ಎಲ್ಲಿರುವೆ ಮನವ ಕಾಡುವ ಪ್ರೇಸಿಯೇ ರೂಪಸಿಯೇ. ಅದೇ ಬೇರೆ, ಇದೇ ಬೇರೆ. ಇದು ನಂದು ವರ್ಜಿನಲ್ ಅಪಾಲೆ. ಚಪ್ಪಾಳೆ ತಟ್ಟಿ. ಓ ನನ್ನ ಬೇಡಗೆ ಪಾನಿ. ಯಾಕೆ ಇಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ? ಚಪ್ಪಾಳೆ ಅಲ್ಲ, ಅದು ಕಪ್ಪಾಳೆ ತಟ್ಟಿದ್ದು. ಎಲ್ಲೆಲ್ಲ ಲಾಜಿಕ್ ಉಪಯೋಗಿಸ್ತೀರಾ? ಲವ್ನ ಜ್ಞಾಪಿಸ್ಕೊಂಡು ಕುಡಿಯೋದ್ರಲ್ಲಿ ಏನ್ ಲಾಜಿಕ್ ಇದೆ? ಕುಡ್ದಾಗ ಅವಳೇ ಎದುರುಗಡೆ ಬಂದಂಗಿರುತ್ತೆ. ಲಾಜಿಕ್ ಅಲ್ಲಮ್ಮ, ಮ್ಯಾಜಿಕ್. ನಿಂಗ್ ಗೊತ್ತಾಗಲ್ಲ ಬಿಡ. ಯಾಕಾಗಲ್ಲ? ನಾನು ಬಾಯ್ ಫ್ರೆಂಡ್ ಬಿಟ್ಟು ಬಂದಿದ್ದೀನಿ. ನರ ಕಡೆ ಇದು ಪಶಾಳೆ. ಚಪ್ಪಾಳೆ. ವರೇವಾ, ಈ ತರ ಕುಡಿದ್ರೆ ಏನಾಗ್ಬೇಕು? ಲಿವರ್ ಫ್ರೈ. ಇದು ಸೇವಾಶ್ರಮ. ದೇರ್ ಆರ್ ಸರ್ಟನ್ ರೂಲ್ಸ್. ಇಲ್ಲೇನ್ ಮಾಡ್ತಾರೋ ಅದನ್ನೇ ಊಟ ಮಾಡ್ಬೇಕು. ಆರ್ ನೀವೇನಾದ್ರೂ ತಂದ್ರೆ ಅದನ್ನ ಶೇರ್ ಮಾಡ್ಬೇಕು. ಇಲ್ಲಿ ಕುಡಿಯೋ ಹಾಗಿಲ್ಲ. ಸೊ ಇವತ್ತೇ ಲಾಸ್ಟ್. ಬಿಯರಲ್ಲೇ ಬಾಯಿ ಮುಕ್ಳು ಸರ್ ನಾವು. ಹೀಗಂದ್ರೆ ಹೇಗೆ? ರೂಲ್ಸ್ ಆರ್ ರೂಲ್ಸ್. ಐ ಕ್ಯಾನ್ ನಾಟ್ ಅಲವ್ ಯು. ಅದ್ರ ಬದಲು ಪೂಜೆ, ಪುನಸ್ಕಾರ, ಯೋಗ, ಮೆಡಿಟೇಷನ್ ಮಾಡು. ಭಯ ಭಕ್ತಿ ಇರ್ಬೇಕು. ಪ್ರಾಮಿಸ್ ಮೀ. ನಾಳೆಯಿಂದ ನೀನೊಂದು ತೊಟ್ಟು ಕುಡಿಯಂಗಿಲ್ಲ. ಓಕೆ? ಓಕೆ, ಪ್ರಾಮಿಸ್. ನಾಳೆಯಿಂದ ಒಂದ್ ತೊಟ್ಟು ಕುಡಿಯಲ್ಲ. ನಾಳೆಯಿಂದ. ಏನಪ್ಪ ಅಷ್ಟೊಂದು ಭಯ ಭಕ್ತಿ? ಹಾ, ಭಕ್ತಿ ಅಲ್ಲ, ಭಯ. ಬಾನಿ ಭಯ. ಅವಳಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಏನು? ಏನೇ ತಂದ್ರು ಎಲ್ರಿಗೂ ಹಂಚ್ತೀನಿ, ಒಂದ್ ತೊಟ್ಟು ಕುಡಿಯಲ್ಲ ಅಂತ. ಅದೇ ಒಂದ್ ತೊಟ್ಟು ಆಚೆ ಹಾಕಿದ್ದ, ಬಾಕಿ ಎಲ್ಲ ಕುಡಿದ್ಬಿಟ್ಟೆ. ಅಪ್ಪ ಬಾಟ್ಲಿ ಪುದ್ರ, ಸ್ವಲ್ಪ ನಿಧಾನ ಕುಡಿಯಪ್ಪ. ಯಾಕಿಷ್ಟು ಫಾಸ್ಟ್ ಕುಡಿದ್ಯಾ? ಆಮೇಲೆ ಮರ್ತೋದ್ರೆ ನಾನು ಹಾಕ್ತೀನಿ. ಬೇಡ ಬೇಡ, ನೀನು ಕ್ಲಾಸ್ಗೆ 60 ಹಾಕಕ್ ಹೋಗಿ ನೆಲದ ಮೇಲೆ 90 ಹಾಕಿ. ಸುಮ್ನೆ ಇರ. ನಿನ್ನ ಹತ್ರ ಫುಲ್ ಬಾಟ್ಲ್ ಇದ್ರು ನೀನ್ 30 ಹಾಕಲ್ಲ. ಬಾಟ್ಲ್ ಎಲ್ಲಿದೆ ಅಂತ ಮರ್ತು ಬಿಟ್ಟಿರ್ತಾಳೆ. ಅವಳಿದ್ದಾಳೆ ಅನ್ಸುತ್ತೆ. ಓಂ ರಂಭಾದೇವಿಯೇ ನಮಃ. ಓಂ ಮೇನಕಾದೇವಿಯೇ
ದೇವಿಯೇ ನಮಃ. ಏನ್ ಚಂದ ಕಾಣಿಸ್ತಾವಳೆ ನೋಡೇ ರಮ್ಮವ್ವ, ನೀನು ನಮ್ಮಲ್ಲಿ ಸೇರಿಕೊಂಡ್ರೆ ಎಂತ ಮಜ್ವವ್ವ, ನೀನು ನಮ್ಮಲ್ಲಿ ಸೇರಿಕೊಂಡ್ರೆ ಎಂತ ಮಜ್ವವ್ವ. ಸಾಯಂಕಾಲದ 3 ವಾರ ಇಟ್ಕೋತೀವಿ ನಿಂಗೋಸ್ಕರ, ಸಾಯಂಕಾಲದ 3 ವಾರ ಇಟ್ಕೋತೀವಿ ನಿಂಗೋಸ್ಕರ. ಬೆಟ್ಟದ ಮೇಲೆ ಬೆಟ್ಟ ಬಿದ್ರು ಬಿಟ್ಕೋತೀವಿ ಬಾರ ಬಾರ. ಕಡ್ಲೆ ಮಿಕ್ಸ್ಚರ್ ಚೋಡ ಎಲ್ಲ ತಂದಿದ್ದೀವಿ ನಿಂಗೋಸ್ಕರ. ಈ ಮತ್ತು ಎಂತ ಗಮ್ಮತ್ತು ನೋಡೇ ರಮ್ಮವ್ವ, ಬಿಟ್ಟೋದವ್ರ ಸೃಷ್ಟಿ ಮಾಡೋ ಶಕ್ತಿ ನೀನವ್ವ, ಶಕ್ತಿ ನೀನವ್ವ. ಏನ್ ಚಂದ ಕಾಣಿಸ್ತವಳೆ ನೋಡೇ ರಮ್ಮವ್ವ, ನೀನು ನಮ್ಮಲ್ಲಿ ಸೇರಿಕೊಂಡ್ರೆ ಎಂತ ಮಜವ್ವ, ನೀನು ನಮ್ಮಲ್ಲಿ ಸೇರಿಕೊಂಡ್ರೆ ಅವ್ವ ಅದು ಹಳೆ ಅಭ್ಯಾಸ ನನ್ ಕೈಲಿ ತಡ್ಕೊಳಕ್ ಆಗ್ಲಿಲ್ಲ. ನಾನೇನ್ ಮಾಡ್ದೆ ಅಂತ ರೇಗ್ತೀರಾ? ನೀನೇ ಹೇಳಿದ್ದು ಏನೇ ತಂದ್ರು ಹಂಚ್ಕೋಬೇಕು ಅಂತ. ಸಾರಿ, ಐ ಕಾನ್ ಲವ್ ಯು ಹಿಯರ್ ಎನಿಮೋರ್. ಎಲ್ಲೋದ ಇವನು? ಆದರ್ಶ್ ಇಲ್ಲಿ ನಾ ಇಲ್ಲಿದ್ದೀನಿ. ಅಯ್ಯೋ ಎದ್ದೇಳು ಆದರ್ಶ್. What are you doing? Come on, get up. ಇಲ್ಲ ಇಲ್ಲ, ನನಗ್ ಬೇರೆ ದಾರಿ ಕಾಣಿಸ್ತಿಲ್ಲ. ನಾ ಕೆಲ್ಸ ಶುರು ಮಾಡೋ ಮುಂಚೆನೆ ಅವಳ ಲೆಟ್ರು ಬಂತು. ನಾನ್ ಹೀಗೆ ಸೇವೆ ಮಾಡ್ತಿದ್ರೆ ಒಂದಲ್ಲ ಒಂದಿನ ಅವಳು ಬಂದೇ ಬರ್ತಾಳೆ. ನಾನ್ ನಿನ್ನೆ ನಂಬಿದೀನಿ. ನೀ ನನ್ ಕೈ ಬಿಡ್ಬೇಡ, ಅಲ್ಲಿ ತನಕ ನಾನ್ ನಿನ್ ಕಾಲ್ ಬಿಡಲ್ಲ. ಇಲ್ಲ ಬಿಡಲ್ಲ. ಓಕೆ ಹೇಳು. ಬಿಡಲ್ಲ. ಓಕೆ ಹೇಳು. ಓಕೆ ಓಕೆ, ಬಟ್ ಬಿ ಸೀರಿಯಸ್. ನನ್ ತಲೆ ಕೆಡ್ಸದ್ ಬೇಡ. ಡೋಂಟ್ ವರಿ. ಆದರ್ಶ್, ನಾನು ಆದರ್ಶ್ ಅಲ್ಲ, ದಾನೇಶ್. ನಾನು ಬರೋ ಬಿಲ್ಡಪ್ಗೆನೆ ಇಷ್ಟೊಂದು ಶೇಕಿಂಗ. ಅಯ್ಯೋ ನಾ ಹಿಡ್ಕೋತೀನಿ ಬನ್ನಿ. ಏನಾಗಲ್ಲಪ್ಪ, ತಾವೇನು ಎದ್ಕೋಬೇಕಾಗಿಲ್ಲ. ನಾನ್ ನೋಡಕ್ ಮಾತ್ರ ಕುಡುಕಂತರ ಇದ್ದೀನಿ ಅಷ್ಟೇ. ಅವರೇನು ಹೆದ್ರಿಲ್ಲ. ಇವತ್ ಪಾಪ ಜಾಸ್ತಿನೇ ನಡುಕ್ತಾ ಇದಾರೆ. ಓಹೋ, ತುಂಬಾ ಚಳಿ ಆಗ್ತಾ ಇದೆಯಾ? ಡೋಂಟ್ ವರಿ ತಗೊಳ್ಳಿ, ನನ್ ಚಾಲಕಲಿ ಸ್ವಲ್ಪ ನಿಮ್ಗೆ ಬೆಚ್ಚಗಂತ. ಓಕೆ, ಡೋಂಟ್ ವರಿ ಅಬೌಟ್ ಮೀ. ನಾನು ನಿಸ್ವಾರ್ಥ. ರಕ್ತ ತಗೊಂಡವನು ಪಾಪ ದೂರಾಡ್ಕೊಂಡೋದ. ಬೈ ದ ವೇ, ನೀವ್ಯಾರು? ಇಲ್ಲೇನ್ ಬಂದಿದ್ದು? ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಡೋಂಟ್ ವರಿ. ನನ್ನ ರಿಕ್ವೈರ್ಮೆಂಟ್ಸು ತುಂಬಾ ಜಾಸ್ತಿ ಏನಿಲ್ಲ, ಕಡಿಮೆನೆ. ಬೆಳಿಗ್ಗೆ ಎದ್ದ ತಕ್ಷಣ ಸಾವಿಗೆ ಬ್ರೇಕ್ಫಾಸ್ಟ್, ಆಫ್ಟರ್ ಬಾತು ಚೌ ಬಾತ್, ಎಗ್ ಟೋಸ್ಟ್, ಜ್ಯೂಸ್, ನೋ ನಾನ್ ವೆಜ್ ಪೂಜೆ ಆಗೋವರೆಗೂ. ಲಂಚ್ಗೆ ಮಟನ್, ಚಿಕನ್, ಫಿಶ್, ನೋ ಪೋಕ್, ನೋ ಬೀಫ್. ನಾನು ಯಾರ ಮನ್ಸಿಗೂ ಬೇಜಾರು ಮಾಡಲ್ಲ. ಹಾಗೆ ರಾತ್ರಿ ಮೊಟ್ಟೆ, ರಾತ್ರಿ ಫ್ರೈ 3, ಬಾಯ್ಲ್ಡ್ 3. ಡಿನ್ನರ್ ತುಂಬಾ ಸಿಂಪಲ್, ಹಾಲು, ಹಣ್ಣು, ಹಂಪ್ಲು. ಇವನವನು ಒಳ್ಳೆ ನಿಂತರನೇ ಆಡ್ತವನೆ. ನನ್ ರಕ್ತ ಹಂಚ್ಕೊಂಡಿದ್ದಾನಲ್ಲ. ಯು ಮೀನ್ ನಿಮ್ಮ ಅಣ್ಣ? ಅವನ್ ಬಣ್ಣ ನೋಡು, ಅಣ್ಣ ಅಂತೆ ಅಣ್ಣ. ಅವತ್ತು ಬ್ಲಡ್ ಡೊನೇಟ್ ಮಾಡಿದ್ನಲ್ಲ. ಇವನ್ ಬ್ಲಡ್ ಅಲ್ಲಿ ರಕ್ತ ಕಮ್ಮಿ, ಆಲ್ಕೋಹಾಲ್ ಜಾಸ್ತಿ ಇದೆ. ಹೌದಪ್ಪ, ಅವನು ರಕ್ತ ಕೇಳ್ಕೊಂಡು ಇವತ್ತು ಬಂದಿದ್ದಾನೆ ನೋಡಿ ಅಲ್ಲಿ. ಒಂದು ಫುಲ್ ಬಾಟ್ಲ್ ಇಲ್ದೆ ಹೋದ್ರೆ ಒಂದು ಹಾಫ್ ಆದ್ರೂ ಕೊಡಿ, ಒಂದು ಕ್ವಾರ್ಟರ್ ಆದ್ರೂ ಕೊಡ್ರಪ್ಪ. ಅಲ್ಲೋ ಕೊಡ್ರ. ಆ ರಕ್ತ ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದೆ ಅನ್ಸುತ್ತೆ. ನೀವೇನು ಚಿಂತೆ ಮಾಡಕ್ ಹೋಗ್ಬಿಡಿ. ನನಗೇನ್ ಬೇಕು, ನಿಮಗೇನ್ ಬೇಕು ಎಲ್ಲ ನಾನೇ ತರ್ತೀನಿ. ಯಾಕಂದ್ರೆ ನಾನು ನಿಸ್ವಾರ್ಥ. ನನ್ ಮಗ ಚಿಕ್ಕವನಾಗಿದ್ದಾಗ ಬಿದ್ರೆ ನಾನು ಅವನನ್ನು ಎಬ್ಬಿಸ್ತಾ ಇದ್ದೆ. ಈಗ ನೀವು ನನ್ನನ್ನ ಎಬ್ಬಿಸ್ತಾ ಇದ್ದೀರಾ. ಯಾಕಪ್ಪ ಹಳೆದನ್ನೆಲ್ಲ ನೆನ್ಸ್ಕೊತಾ ಇದ್ದೀರಾ? ಇಲ್ಲ ಮಗಳೇ, ಮೊಮ್ಮಗನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಹಾಳಾದ್ದು ಈ ಕಾಯಿಲೆಯಿಂದ ಅವನು ದೂರ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆ ಅಂಕಲ್, ಏನಾಯ್ತು? ಏನ್ ಹೇಳಪ್ಪ, ಮೊಮ್ಮಗನ್ನ ಆಟ ಆಡ್ಸೋ ಈ ಕೈ
ಅಲ್ಗಾಡೋಕ್ ಶುರುವಾಗ್ಬಿಡ್ತು. ಅಂಗಳದಲ್ಲಿ ಒಬ್ಬನೇ ಒಂದ್ ದಿವಸ ಆಟ ಆಡ್ತಾ ಇದ್ದ. ಅವನನ್ನ ಎತ್ಕೊಂಡು ಮುದ್ದಾಡಬೇಕು ಅಂತ ತುಂಬಾ ಆಸೆ ಆಯ್ತಪ್ಪ. ಎತ್ಕೊಂಡೆ, ಕೈ ಜಾರು ಕೆಳಗೆ ಬಿಟ್ಬಿಟ್ಟ. ಮನೆಯವರೆಲ್ಲ ಹೊರಗಡೆ ಬಂದ್ಬಿಟ್ರು. ಪಾಪು ಹಣೆಗೆ ಬಿಟ್ಟಾಯ್ತು. ನನ್ನ ಹಣೆ ಬರ ಬದಲಾಗ್ಬಿಡ್ತಪ್ಪ. ಅವ್ರು ನನ್ನ ಇಲ್ಲಿ ತಂದು ಬಿಟ್ಬಿಟ್ರು. ಸುಳ್ಳು ಹೇಳ್ಬಾರ್ದು, ಮಗ ಸೊಸೆನು ನೆನಪಾಗ್ತಾರೆ. ಅವ್ರನ್ನೂ ಮಿಸ್ ಮಾಡ್ಕೊಳ್ತಿದ್ದೀನಿ. ನನ್ನ ಸೊಸೆ ಏನೇ ಮಾಡಿದ್ರು ಮಜ್ಜಿಗೆ ಹುಳಿ ಆಹಾ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತಂದ್ರೆ ನಡುತ್ತಾ ಇದ್ರು ಒಂದಗಳು ಕೆಳಗೆ ಬೀಳ್ದೇ ಇರೋ ಹಾಗೆ ಊಟ ಮಾಡ್ತಿದ್ದೆ. ಕಮ್ ಆನ್ ಡ್ಯಾಡ್, ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಹಿಯರ್. ಹೌದಮ್ಮ, ನೀನ್ ಪರ್ಫೆಕ್ಟ್ ಆಗೇ ಇರ್ತೀಯ. ಹೇ ಆದರ್ಶ್, ಮಾತಾಡ್ತಾ ಇದ್ರೆ ನೋಡು. I'll get introduced to my parents. Come. ಬಾ ಒಳಗೆ, ನಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡಿಸ್ತೀನಿ. ಇಂಡಿಯಾಗ ಹೋಗ್ತೀನಿ ಅಂದೆ, ನಾವು ನಿನ್ನ ತಡಿಲಿಲ್ಲ. ಇವಾಗ ನೀನ್ ನಮ್ಮ ಮಾತು ಕೇಳಬೇಕು. These pop-ups. Mom, Dad, this is Adarsh. Adarsh, Mom and Dad. ಫುಲ್ ಸ್ಕ್ರೀನ್ ಆನ್, ಪಾಪ್-ಅಪ್ಸ್ ಗಾನ್. ಕಾಲ್ಗೆಲ್ಲ ಬಿಡ್ಬೇಕಾಗಿಲ್ಲಪ್ಪ. ಏನು ಹೊಸ ಬಾಯ್ ಫ್ರೆಂಡಾ? ನಿಮ್ಗೆ ಇಷ್ಟ ಇರೋ ಹಾಗೆ ಇಂಡಿಯನಿಸಂ ತುಂಬಿಕೊಂಡಿದೆ, ಅದಕ್ಕೆ ದೇವ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಆ ಡೇವ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾನೆ. ಅದೇನೇನ್ ಕನ್ಸ್ ಕಂಡಿದಾನೋ, ಫ್ಯಾಮಿಲಿ, ಮದ್ವೆ, ಮಕ್ಕಳು. Bonnie, Dave really loves you. ತಲೆ ಕೆಚ್ಕೊಂಡಿದ್ದಾನೆ ಪಾಪ. ಇನ್ಫ್ಯಾಕ್ಟ್ ಲೇಟ್ಲಿ ಐ ಥಿಂಕ್ ಇಸ್ ಟು ಡ್ರಗ್ಸ್. ಮೈ ಗಾಡ್ ಡ್ಯಾಡ್, ಅವನು ತಲೆ ಕೆಡ್ಸ್ಕೊಳಕಲ್ಲ, ಉಪಯೋಗಿಸಕ್ ಹೇಳು. ನಂಗಿನ್ನು ಟೈಮ್ ಬೇಕು. I'm not sure about Dave. ಅಲ್ಲ ಕಣೆ, ವಯಸ್ಸಿಗೆ ಬಂದಿರೋ ಹುಡುಗಿ ಸೆಟ್ಲ್ ಆಗ್ಬೇಕು ಅಂತ ನಮ್ಗೆ ಆಸೆ ಇರೋದಿಲ್ವಾ? ಇಲ್ಲಮ್ಮ, ಪ್ಲೀಸ್. ಯಾರ್ ನನ್ಗೆ ಸರಿಯಾದ ಪಾರ್ಟ್ನರ್ ಅನ್ಸುತ್ತೋ ಅವ್ರನ್ನೇ ಮದ್ವೆ ಆಗೋದು. ಅಂಡ್ ಐ ವಿಲ್ ಡಿಸೈಡ್ ದಟ್ ಯಾವಾಗ ಅಂತ. ಟೈಮ್ ಟು ಸೈನ್ ಆಫ್. ಸಿಯಾ, ಬಾಯ್ ಮಾಮ್, ಬಾಯ್ ಡ್ಯಾಡ್. ಪಾಪ್-ಅಪ್ಸ್. ಒಂದೊಂದ್ಸತಿ ದುಡಿಯಕ್ ಹೋದಾಗ ಮನುಷ್ಯನ ವೀಕ್ನೆಸ್ ನ ಬಳಸ್ಕೋಬೇಕಾಗುತ್ತೆ. ಅದಕ್ಕೆ ನಾವು ರಸ್ತೆಗೆ ಇಳಿದ್ರು ಫುಟ್ಪಾತ್ ಹತ್ತೋದ್ರು ಜನ ನಮಗ್ ಕಾಸು ಕೊಡ್ತಾರೆ. ಪಾಪ್-ಅಪ್ಸ್ ಆರ್ ಗುಡ್. ಗರ್ಲ್ ಫ್ರೆಂಡ್ ಕಾಟವೇ, ನಮ್ಮಲ್ಲಿ ಬಂದು ಶಾಂತಿಯನ್ನು ಪಡೆಯಿರಿ. ಏಯ್, ಏನೋ ನೋಡ್ತಾ ಇದೆಯಾ? ಹೆಂಡತಿಯ ಕಾಟವೇ, ಪರಿಹಾರ ನಮ್ಮಲ್ಲಿದೆ. ಜೀವನದಲ್ಲಿ ಜಿಗುಪ್ಸೆಯೇ, ನಮ್ಮಲ್ಲಿ ಹೇಳಿ ಮರೆತು ಬಿಡಿ. ಲೈಫ್ ಬೋರ್ ಆಗಿದ್ಯಾ? ರತ್ನಾಳ ಕೈ ಚಳಕ ಅನುಭವಿಸಿ. ಫುಲ್ ಬಾಡಿ ಮಸಾಜ್ ನಮ್ಮಲ್ಲಿ ಬನ್ನಿ. ಥ್ಯಾಂಕ್ಸ್ ಸುಮಿತ್ರಾ, ನನಗೆ ಯಾವಾಗ ಯಾವಾಗ ಬೇಕೋ ಅವಾಗೆಲ್ಲ ಸಹಾಯ ಮಾಡಿದ್ಯಾ. ನಾನು ಉಪಕಾರ ಮಾಡಿರ್ಬೋದು, ಆದ್ರೆ ನೀನು ನಮ್ಮವ್ರಿಗೆಲ್ಲ ಕೆಲಸ ಕೊಟ್ಟು ದೊಡ್ಡ ಉಪಕಾರ ಮಾಡಿದೀಯಾ. ಎಲ್ರು ನನ್ನ ಫಾಲೋ ಮಾಡ್ತಾರೆ. ಬಿಡು ಆದರ್ಶ, ಅಡ್ಗೆ ಮೇಲೆ ಕೆಲಸ ಮಾಡೋರು ನಾವು ಬಡ್ಸಕ್ ಬಂದ್ರೆ ಎಷ್ಟು ಜನ ಊಟ ಮಾಡಕ್ ಬರ್ತಾರಂತಾನೆ ಗೊತ್ತಿಲ್ಲ. ನಾವ್ ಯಾವತ್ತಿದ್ರು ಗೋಡೆಯಿಂದನೇ ಅಲ್ವಾ? ಹಾಗಂತೂ ಅನ್ಲೇಬೇಡ. ಇನ್ಮೇಲಿಂದ ನನಗ್ ನೀನೇ ಬಡಿಸ್ಬೇಕು.
ಇಷ್ಟು ಮಾಡಿದ್ಮೇಲೆ ಅವಳು ನಂಗೆ ಸಿಗ್ದಲೇ ಇರೋ ಚಾನ್ಸೇ ಇಲ್ಲ. ಯಾ ಹಾಯ್, ಏನ್ ಸ್ಕೀಮ್ ಮಾಡ್ತಾ ಇದೀಯಾ? ಸ್ಕೀಮಾ? ಕವನಾಗೆ ಕವನ ಸ್ಕೀಮ್. ಅವಳು ಹೇಳ್ದಾಗೆ ಪ್ರೀತಿಲಿ ಬಿದ್ದ ಹೃದಯ ಕವಿತೆಗಳೇ ಹಾಡುತ್ತೆ. ಅವಳಿಗೋಸ್ಕರ ಬರ್ದಿರೋದು. ಕೇಳು ಕೇಳು, ಕವನ ಭಾಗ್ಯ. ನೀನಿಲ್ಲದೆ ದಿನಗಳು ತಳ್ಳೋದೇ ಆಗಿದೆ ಒಂದು ಹೊರೆ. ಖಾಲಿ ಶಾಂಪು ಬಾಟ್ಲಿಗೆ ನೀರು ಹಾಕಿದ ಹಾಗೆ ಬರೀ ನೊರೆ ನೊರೆ ನೊರೆ. ನಿನ್ನ ಹುಡುಕುತ್ತಾ ನನ್ನ ಕಣ್ಣಾಗಿದೆ ಹುಣಸೆ ಬೀಜ. ಓ ಮೇರಿ ಜಾನ್ ಜಲ್ದಿ ಆಜಾ ಜಲ್ದಿ ಆಜಾ ಜಲ್ದಿ ಆಜಾ. ಆದರ್ಶ್, ಮಧ್ಯಾಹ್ನ ನಿಂಗೊಂದು ಲೆಟರ್ ಬಂದಿತ್ತು. ಲೆಟ್ರಾ? ನಿಂಗ್ ಅದನ್ನ ಕೊಡಕ್ಕೆ ಮರ್ತ್ಬಿಟ್ಟೆ. ವಾವ್, ಸೂಪರ್, ಅವಳದೇ ಇರ್ಬೇಕು. ಥ್ಯಾಂಕ್ಸ್ ಯಾರ್. ಇನ್ನು ಬ್ಲಾಕ್ ಅಂಡ್ ವೈಟ್ ಅಲ್ಲೇ ಇದ್ದಾಳ? ಹಬ್ಬ. ಹಾಯ್ ಆದರ್ಶ್. ಇದಾದ್ರೂ ಓಕೆ. ನೀನ್ ಮಾಡ್ತಿರೋ ಕೆಲಸ ನನಗ್ ಖುಷಿ ಕೊಟ್ಟಿದೆ. ನಿನ್ ಜೀವನದಲ್ಲಿ ಸುಖವಾಗಿರ್ತೀಯ ಅಂತ ನನಗ್ ಗೊತ್ತು. ನಿನ್ನ ನಿಸ್ವಾರ್ಥ ಸೇವೆ ಎಲ್ರಿಗೂ ಖುಷಿ ಕೊಟ್ಟಿದೆ. ತುಂಬಾ ಥ್ಯಾಂಕ್ಸ್. ಒಳ್ಳೊಳ್ಳೆ ಸೇವೆಗಳನ್ನ ಮಾಡಿ ಉತ್ತಮ ಜೀವನ ಸಾಗಿಸು. ಇದು ನನ್ನ ಆಸೆ. ಇವತ್ತು ಕಾಗದ ಬರೆಯೋ ಉದ್ದೇಶ ನಾಳೆ ನಿನ್ ಹುಟ್ಟುಹಬ್ಬ. ಹುಟ್ಟುಹಬ್ಬ ದಿನ ಒಳ್ಳೊಳ್ಳೆ ಕೆಲ್ಸಗಳು ಮಾಡು. ಏನಾಯ್ತು? ನಿಮ್ ಕಲ್ಪನೆ ಏನಾದ್ರು ಬರ್ದಿದ್ದಾಳ? ನನ್ ಬರ್ತ್ಡೇ ಅಂತೆ. ನನಗೆ ನೆನಪಿರ್ಲಿಲ್ಲ. ಅವಳು ನೆನ್ಸ್ಕೊಂಡು ವಿಶ್ ಮಾಡ್ತಾ ಇದ್ದಾಳೆ. ಅದನ್ನ ಸೆಲೆಬ್ರೇಟ್ ಬೇರೆ ಮಾಡ್ಬೇಕಂತೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಲ್ಲ, ಲೈಫ್ ನ ಸೆಲೆಬ್ರೇಟ್ ಮಾಡ್ಬೇಕು. ಪ್ರತಿದಿನ ಸತ್ತಂಗಿದ್ದು ಒಂದು ದಿನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನರ್ಥ ಇದೆ? ಸೆಲೆಬ್ರೇಟ್ ಮಾಡೋದು ಅಂದ್ರೆ ಲೈಫ್ ನಲ್ಲಿ ನಮ್ ಜೊತೆಗಿರೋರ್ನ ಯಾವಾಗ್ಲೂ ಖುಷಿ ಖುಷಿಯಾಗಿಡ್ಬೇಕು. ಅಲ್ಲ, ಇಷ್ಟೆಲ್ಲ ಗೊತ್ತಿರೋಳು, ತಿಳ್ಕೊಂಡಿರೋಳು, ನಿಮ್ಮವ್ರನ್ನೆಲ್ಲ ಬಿಟ್ಟು ಇಲ್ಲೇ ಯಾಕೆ ಬಂದೆ? ನಮ್ಮ ಅಪ್ಪ ಅಮ್ಮನ್ಗೆ ನನ್ನ ಆಸೆಗಿಂತ ನಾನು ಡೇವ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆ. ಡೇವ್ಗೆ ನನಗಿಂತ ನಮ್ಮಪ್ಪನ್ ಬಿಸ್ನೆಸ್ ಮೇಲೆ ಆಸೆ. ನನಗೆ ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ಆಸೆ. ಅದಕ್ಕೆ ಅವ್ರನ್ನೆಲ್ಲ ಬಿಟ್ ಬರ್ಬೇಕಾಯ್ತು. ಬೈ ದ ವೇ, what are your birthday plans? ನಿಸ್ವಾರ್ಥಿ ಅಣ್ಣನಿಗೆ, ನಿಸ್ವಾರ್ಥಿ ಅಣ್ಣನಿಗೆ, ನಿಸ್ವಾರ್ಥಿ ಅಣ್ಣನಿಗೆ. ಅಣ್ಣ ಅಯ್ಯೋ, ನಿನ್ಗಲ್ಲದ ಅವನ್ಗೆ. ಇವನ್ ಏನ್ ಸಾಧನೆ ಮಾಡೋನಂತ ಅವ್ನ್ ಸ್ಟ್ಯಾಚ್ಯೂ ಹಾಕೋರೆ. ಮಾಡಿದಾನೆ ಅಂತಲ್ಲ, ಮುಂದೆ ಮಾಡ್ತಾನೆ ಅಂತ. ಅಂದ್ರೆ 2 ವರ್ಷ ಅಂತ ಹಾಕಿಲ್ವಾ? ಇಲ್ಲಿ ನಮಗ್ ನಾವೇ ಪಂಪ್ ಹೊಡ್ಕೋಬೇಕು. 3ನೇ ದಿನಕ್ಕೆ 100ನೇ ದಿನದ ಕಡೆಗೆ ಅದೊಂದು ಕಾನ್ಫಿಡೆನ್ಸ್. ಲೈ ಪಕ್ಕದಲ್ಲಿ ನಂದು ಒಂದು ಸ್ಟ್ಯಾಚ್ಯೂ ಹಾಕ. 35 ಜನ ಮಕ್ಕಳನ್ನ ಸಾಕ್ತಾ ಇದ್ದವನು ಇವಾಗ ಒಂದು ಆಶ್ರಮನೇ ನಡೆಸ್ತಾವನೆ. ಜಗತ್ತಿಗೆ ಅನ್ನದಾತ ಅಂತ ಹಾಕೋ. ಅಂದ್ರೆ 2 words ಅಂತ ಹಾಕೋ. ಅದಿಂಗೆ ಅದು ನಮ್ ಕಾನ್ಫಿಡೆನ್ಸ್ ಅಮ್ಮ. ನೈಸ್ ಪಾರ್ಟಿ. ಹ್ಯಾಪಿ ಬರ್ತ್ಡೇ ಆದರ್ಶ್. ಚೆನ್ನಾಗಿತ್ತಪ್ಪ. ಹುಟ್ಟಿದ ಹಬ್ಬದ ಶುಭಾಶಯಗಳು. ನೀನು ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕು. ಬೆಳೆದ್ಮೇಲೆ ನಮ್ಮನ್ನ ಮರಿಬೇಡಪ್ಪ. ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಲಿ. ನಿಂಗ್ ಒಳ್ಳೆ ಮನಸ್ಸಿದೆ, ಒಳ್ಳೇದೇ ಆಗತ್ತೆ. ಹ್ಯಾಪಿ ಬರ್ಡೇ ಆದರ್ಶ್. ಬರ್ತ್ಡೇ ಲೆಕ್ಕದಲ್ಲಿ ಸ್ಕಾಚ್ ಕೊಡಿಸ್ತಾನೆ ಅನ್ಕೊಂಡ್ರೆ ಮಜ್ಜಿಗೆ ಅವಳಿ ಕೊಡಿಸವನೆ. ಅದ್ರ ಬದಲು 1 ಬಾಟ್ಲು ಬ್ಲಡ್ ಆದ್ರೂ ಕೊಡಿಸ್ಬೋದಿತ್ತು. ಮಜ್ಜಿಗೆ ಹುಳಿ ತುಂಬಾ ಚೆನ್ನಾಗಿತ್ತು. ಡೇಟ್ ನಮ್ ಸೊಸೆ ಮಾಡ್ದಾಗೆ ಇತ್ತು. ಯಾರು ಮಾಡಿದ್ದು ದಾನೇಶ? ಅದು ಮಜ್ಜಿಗೆ ನಾನ್ ತಂದಿದ್ದು, ಹುಳಿ ಇವ್ ನಿಂಡಿರ್ಬೇಕು. ನೀವು ಮಾಡೋದು ನನಗ್ ಗೊತ್ತಿಲ್ವಾ? ಇದು ಮಾಡಿದ್ರೆ ರತ್ನಮ್ಮ ಮಾಡಿರ್ಬೇಕು. ನಾನಲ್ಲ ಅಣ್ಣ, ಅಲ್ಲಿ ನೋಡಿ.
ತಾತ ಮನೆಗೆ ಹೋಗೋಣ ಬಾ ತಾತ. ತಾತ ಬಾ ತಾತ. ನೀನ್ ಮನೆಗ್ ಬರ್ತೀಯ ಅಂತ ಫ್ರೆಂಡ್ಸ್ಗೆಲ್ಲ ಹೇಳಿದೀನಿ. ಹೌದಪ್ಪ, ಬನ್ನಿ ಮನೆಗೆ ಹೋಗೋಣ, ಲೇಟ್ ಆಗ್ತಾ ಇದೆ. ಇರಿ ಭೂಷಣ್, ಅವ್ರ ಲಗೇಜ್ ಪ್ಯಾಕ್ ಆಗ್ತಾ ಇದೆ. ಓ ಓಕೆ. ಬ್ರಿಡ್ಜ್ ಭೂಷಣ್ ಈಗ ಬ್ರಿಡ್ಜ್ ಕಟ್ಟೋಕ್ ಬಂದಿದ್ದಾನೆ. ನಾನು ಹೋಗೋದಿಲ್ಲ ಆದರ್ಶ್, ಇದೇ ನನ್ ಮನೆ. ನಿಂಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಆ ತರ ಮಾತಾಡ್ತೀಯ? ಅಪ್ಪ, ಅವ್ರ ಪಾಪ ತುಂಬಾ ಕಷ್ಟಪಟ್ಟು ಫೇಸ್ಬುಕ್ ಅಲ್ಲೆಲ್ಲ ಸರ್ಚ್ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ ಕೊಟ್ಟು ನನ್ ಕಣ್ ತೆರ್ಸಿದ್ದಾರೆ. ಅವ್ರನ್ನ ಬೈಬೇಡಪ್ಪ. ನಾನ್ ಬೈತೀನೋ? ಬೈಯೋದಷ್ಟೇ ಅಲ್ಲ, ಅವನನ್ನ ನಾನು ಹೊಡಿತೀನಿ. ಅವನ ಮೇಲೆ ನನ್ಗೆ ಅಧಿಕಾರ ಇದೆ. ಅವನು ಬರೀ ಬಾಯಲ್ಲ ಅಪ್ಪ ಅಂತ ಕರೆಯೋಲ್ಲ, ಹಾಗೆ ನಡ್ಕೋತಾನೆ. ನನ್ನ ಕಾಯಿಲೆ ಬಗ್ಗೆ ತಿಳ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ನನ್ನ ಕೈ ಹಿಡಿದು ನಡೆಸ್ತಿದ್ದಾನ ಅವನು. ಆದ್ರೆ ನೀನು ನನ್ನೆಲ್ಲ ಮನೆಯಿಂದ ಆಚೆ ಓಡಿಸ್ಬಿಟ್ಟಿದ್ಯಾ. ಮೆತ್ತಿಗೆ ಅಪ್ಪ, ನೋವುತ್ತೆ. ಅಯ್ಯೋ ಅವಾಗ ಬರ್ತಾ ಇರಿ. ಕರೆಕ್ಟಾಗಿ ತಗೊಳ್ಳಿ ಅಪ್ಪ. ನಮಗ್ ಹತ್ರ ಇದ್ದವರು ದೂರ ಹೋದ್ರೆ ಎಷ್ಟು ದುಃಖ ಆಗುತ್ತಲ್ವಾ? ಹೌದು ಆದರ್ಶ್, ಆದ್ರೆ ಮಜ್ಜಿಗೆ ಹುಳಿಗೆ ಒಗ್ಗರಣೆ ಹಾಕಿದ್ ನಾನು, ಅದ್ರ ಕ್ರೆಡಿಟ್ ಮಾತ್ರ ನಿನಗ. ಬಾ ಮಗ್ಲೆ. ಓ ಅಪ್ಪ ನೋವುತ್ತೆ. ನಮ್ ಜೊತೆಲಿರೋರು ಸಂತೋಷವಾಗಿದ್ದಾಗ ಇನ್ ಟರ್ನ್ ವಿ ಆರ್ ಆಲ್ಸೋ ಹ್ಯಾಪಿ. And I'm so happy, Adarsh. In fact, ಆದರ್ಶ್, ಆದರ್ಶ್, ಆಂಟಿ, ನಿಂಗ್ ಕಣ್ ಕಾಣಿಸುತ್ತಾ? ಕಿವಿ ಕೇಳಿಸುತ್ತಾ? ಅಲ್ಲ ಕಣೋ, ಆ ಹೆಣ್ಮಗು ಇನ್ನೆಷ್ಟು ಅಂತ ನಿನ್ನ ಹತ್ರ ಹೇಳ್ಕೊತಾಳೋ? ಅವಳ ಕಣ್ ನೋಡಿದ್ರೆ ಗೊತ್ತಾಗತ್ತೆ ಅವಳು ನಿನ್ಗೆ ಮನಸ್ ಕೊಟ್ಟಿದ್ದಾಳೆ ಅಂತ. ನೀನ್ ಅಕ್ಕ ಪಕ್ಕ ಇದ್ರೆ ಒಗ್ಗರಣೆಗೆ ಸಾಸಿವೆ ಹಾಕಿರೋ ತರ ಚಟ್ಪಟ ಅಂತ ಇರ್ತಾಳೆ. ನೀನ್ ನೋಡಿದ್ರೆ ಮಜ್ಜಿಗೆಗೆ ತಣ್ಣೀರ್ ಸುಡ್ದಂಗಿರ್ತಿಯಲ್ಲೋ. ನೀನ್ ನೋಡಿದ್ರೆ ರಕ್ತ ಕುದಿಯತ್ತೆ. ಬರೆ ಕೊಟ್ಟು ಬುದ್ಧಿ ಹೇಳೋಣ ಅನ್ಸತ್ತೆ ಅಲ್ವೋ? ನಾವ್ ಇಷ್ಟ ಪಡೋರ್ ಜೊತೆ ಜೀವನ ಸಾಗ್ಸಕ್ಕಿಂತ ನಮ್ಮನ್ನ ಇಷ್ಟ ಪಡೋರ್ ಜೊತೆ ಇರೋದು ಇನ್ನೂ ಸುಖ ಕೊಡುತ್ತೆ ಕಣೋ, ಅಲ್ವೋ? ಅಡ್ಗೆ ಮನೇಲಿ ಸೌಟ್ ಆಡ್ಸೋಳ್ಗೆ ಇಷ್ಟೊಂದು ಅರ್ಥ ಆಗತ್ತೆ ಅಂದ್ರೆ ನಿಂಗೆ ಯಾಕೋ ಅರ್ಥ ಆಗಲ್ಲ? ಅಯ್ಯ, ಏನ್ ಹೇಳಿದ್ರು ತಲೆ ಬಗ್ಗಿಸ್ಕೊಂಡು ನಿಂತು ಬಿಡ್ತಾನೆ. ನಿಂಗ್ ಬಂದ್ ಹೇಳ್ತೀನಲ್ಲ, ನನ್ ತಲೆಗೆ ಸೌಟ್ ತಗೊಂಡು ಹೊಡ್ಕೋಬೇಕು. ಮಗ ಹೇಗೆ ಎಲ್ಲ ಅವಳಿಗೆ ಇಷ್ಟ ಆಗೋ ತರನೇ ಮಾಡಿದೀನಿ. ಇವಾಗ್ಲಾದ್ರೂ ಅವಳು ಬರ್ಬೋದೇನೋ? ಲೇ, ಅವಳು ಬರ್ತಾಳೋ ಬರಲ್ವೋ ಆ ದೇವ್ರಿಗೆ ಗೊತ್ತು. ಆದ್ರೆ ಲೆಟರ್ ಮೇಲೆ ಲೆಟರ್ ಬರ್ದು ನೀನ್ ಹಂಗಿರು ಹಿಂಗಿರು ಅದ್ ಮಾಡಬೇಡ ಇದ್ ಮಾಡಬೇಡ ಅಂತ ಬೋಧನೆ ಕೊಡದೆ ಆಗೋಯ್ತು. ನಿನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಾವು ಮೇಡ್ ಫಾರ್ ಈಚ್ ಅದರ್ ಕಣೋ. ಆ ಸಲಿಗೆಯಿಂದನೇ ಅವಳು ಹೇಳೋದು. ಅದೆಲ್ಲ ನಿಂಗೆಲ್ ಗೊತ್ತಾಗ್ಬೇಕು? ಕರೆಕ್ಟ್ ಆಗಿ ಪ್ರೀತಿ ಮಾಡಿ ಗೊತ್ತಾಗ್ತಿತ್ತು. ಏಯ್, ಸುಮ್ನೆ ಇರ್ತೀಯಾ? ಮೇಡ್ ಫಾರ್ ಈಚ್ ಅದರ್ ಆಗೋದು ಎರಡು ಕಡೆ ಒಂದೇ ಸಮ ಹೊಡ್ಕೊಂಡಂಗ್ ಮಾತ್ರ. ಇಲ್ದಿದ್ರೆ ಒಬ್ರೇ ಹೊಡ್ಕೊಂಡಂಗ್ ಆಗತ್ತೆ. ನಿಂತರ ನಾನ್ ಪ್ರೀತಿ ಮಾಡಿದಾಗ ನನ್ ಕಡೆ ಎಲ್ಲ ಕರೆಕ್ಟ್ ಆಗೇ ಇತ್ತು. ಆದ್ರೆ ಅಲ್ಲೇ ಏನ್ ಸಮಾಚಾರ? ಡೀಪ್ ಡಿಸ್ಕಷನ್ ಇವತ್ತು? ಏನು ಸಮಾಚಾರ ಇಲ್ಲ. ಏನಾದ್ರು ಇಂಪಾರ್ಟೆಂಟ್ ಇದೆಯಾ? ಐ ಮೀನ್, ನೀವೇನಾದ್ರೂ ಸ್ಟಾಪ್ ಇಟ್ ರಾಣೆ. ನಾಯಿ ಹೆಸರು ತರ ಇದೆ. ಸಾರಿ, ಬಾನಿ. ಬಾನಿ ಅಲ್ಲ, ಬೋದ್ನಿ. ಬೋದ್ನಿ ಎಲ್ಲ ಕೊಡಕ್ ಹೋಗ್ಬೇಡ. ಐ ಆಮ್ ನಾಟ್ ಇನ್ ಮೋಡ್. ಯಾ, ಅವನಿಗೆ ಮೂಡ್ ಬಂದಾಗ ಅವನಿಗೆ ನಾನು ವಿಶ್ ಮಾಡಿ ಗಿಫ್ಟ್ ಕೊಡೋಕೆ ಅಂತ ಬಂದೆ. ಹ್ಯಾಪಿ ಬರ್ತ್ಡೇ ಆದರ್ಶ್. ಅಲ್ಲಿ ಇಟ್ಬಿಡು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. Morning. Good morning. Early bird. Good. An early bird gets the worm. ಹಸಿವಾಗಿ ಹೆಸರಾಯ್ತು, ಒಂದುಳನೂ ಸಿಗ್ಲಿಲ್ಲ. ಅದಕ್ಕೆ ಕಾಫಿ ಮಾಡ್ಕೊಂಡೆ. ಆಕ್ಚುಲಿ
ನಿನ್ನೆ ರಾತ್ರಿ ನಿದ್ದೆನೇ ಬಂದಿಲ್ಲ. Look, Adarsh, people who drink to drown their sorrows should know that sorrows can swim. So, ಹಳಿದನ್ನೆಲ್ಲ accept ಮಾಡಿ. One has to move on. ನಾನ್ ಹೀಗೆ ಇರ್ಬೇಕಂತ ಎಕ್ಸೆಪ್ಟ್ ಮಾಡ್ಬಿಟ್ಟಿದೀನಿ ಬಾನಿ. ಅಲ್ಲಿ ನೀವು ನಿಮ್ಮ ಆಸೆಗಳಿಗೋಸ್ಕರ ಡೇವ್ನ ಬಿಟ್ಟಿದ್ರೆ, ಇಲ್ಲಿ ನಾವು ಆಸೆ ಪಟ್ಟವ್ರಿಗೋಸ್ಕರ ಶೇವನ ಬಿಟ್ಟಿರ್ತೀವಿ. ಫಾರಿನಲ್ಲಿ ಬೆಳ್ದ್ ನಿನ್ಗೆ ನಿನ್ನೆದ್ರಿಗೆ ನಾ ಹೃದಯನೇ ಬಿಚ್ಚಿಟ್ರು ವಿ ಹ್ಯಾವ್ ಟು ಮೂವ್ ಆನ್ ಅಂತ ಹೇಳ್ತೀಯಾ? ಸಾರಿ ಇಫ್ ಐ ಆಮ್ ರಾಂಗ್. As a friend ಹೇಳ್ದೆ, the rest is up to you. ಆದರ್ಶ್, ಯಾಕೆ ಈ ತರ ಎಲ್ಲ ಕಡೆ ಪೇಪರ್ ಬಿಸಾಕ್ತಾ ಇದೆಯಾ? ವಾಟ್ಸ್ ದ ಮ್ಯಾಟರ್? ಏನದು? ಇದಾ ಕವನಾಗ್ ನಾ ಬರ್ದಿರೋ ಲೆಟರ್ಸ್. ಅಡ್ರೆಸ್ ಇಲ್ದೆ ಕಾಗದ ಬರ್ದ್ರೆ ಅದು ಕಸ ಆಗುತ್ತೆ. ಆದ್ರೆ ಈ ಕಸನ ಕವನ ಎತ್ತಿದ್ರೆ ಅದು ಕಾಗದ ಆಗುತ್ತೆ. ಆ ಕಸ ಎತ್ತೋ ಅಭ್ಯಾಸ ಅವಳಿಗಿದೆ. ನನ್ನಲ್ಲಿ ಏನ್ ಕೊರತೆ ಇದೆ? ವಾಟ್ ರಾಂಗ್ ಹ್ಯಾವ್ ಐ ಡನ್? ಅವನು ಆ ಹುಡುಗಿನ್ ಮರಿಬೇಕು, ಲೆಟ್ ಹಿಮ್ ಮೂವ್ ಆನ್ ಇನ್ ಹಿಸ್ ಲೈಫ್ ಅಂತ ಡೇವ್ ಬಗ್ಗೆ ಕಲ್ಪಿಸ್ಕೊಂಡು ಹೇಳ್ಬೇಕಾಗ್ ಬಂತು. ಆಲ್ ದಟ್ ಬಾಯ್ ಫ್ರೆಂಡ್ ಸ್ಟಫ್ ಎಲ್ಲ, ಆಲ್ದೋ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹಿಮ್. ಆದ್ರೆ ಆಗ ನನ್ಗೇನ್ ಗೊತ್ತಿತ್ತು ದಟ್ ಐ ವಿಲ್ ಫಾಲ್ ಫಾರ್ ದಿಸ್ ಇಡಿಯಟ್ ಅಂತ. ಒಬ್ಬ ಹುಡುಗ ತಾನ್ ಎಷ್ಟೆಲ್ಲ ಪ್ರೀತಿ ಮಾಡಕ್ ಸಾಧ್ಯನೋ ಅವನು ಅಷ್ಟು ಮಾಡ್ತಾ ಇದ್ದಾನೆ. ನಾನು ಕೂಡ ಅವನಿಗೋಸ್ಕರ ಏನೆಲ್ಲ ಮಾಡ್ಬೋದು ಎಲ್ಲಾನು ಮಾಡ್ತಾ ಇದ್ದೀನಿ ಮರಿಯಪ್ಪ. ನಾನು ಎಷ್ಟು ಅಂತ ಮಾಡಕ್ಕಾಗತ್ತೆ ಹೇಳಿ? But this fellow, he doesn't even care. ಅಲ್ಲ, ಪ್ರತಿಯೊಂದು ಕ್ಷಣ ನಾನು ಅವನ ಪಕ್ಕದಲ್ಲೇ ಇದ್ರೂ ಕೂಡ ಲೈಫ್ ಅಲ್ಲೇ ಇಲ್ದಿರೋಳ್ನ ತನ್ನ ಮನಸ್ಸಲ್ಲಿ ತುಂಬಿಕೊಂಡು, ಮನಸ್ಸಲ್ಲಿ ಅವನನ್ನ ತುಂಬಿಕೊಂಡಿರೋ ನನಗೆ ಲೈಫ್ ಅಲ್ಲಿ ಜಾಗನೇ ಇಲ್ಲ ಅಂತಾನಲ್ಲ. ನೀವೇ ಹೇಳಿ ಮರಿಯಪ್ಪ, ಲೈಫ್ ಅಲ್ಲಿ ಒಬ್ಬ ಒಳ್ಳೆ ಪಾರ್ಟ್ನರ್ ಸಿಗ್ಬೇಕು ಅಂತ ಆಸೆ ಪಡೋದು ತಪ್ಪ ಹೇಳಿ? Moreover, we're so like-minded. You know, like they say, what you give on to others is what you get. Probably ನಾನ್ ಡೇವಿಗ್ ಮಾಡ್ತಾ ಇರೋದೆ ನನಗ್ ವಾಪಸ್ ಆಗ್ತಾ ಇದೆ. ಹೋಗ್ಲಿ ಬಿಡಿ, ಇದ್ ನಿಮ್ಮಲ್ಲೇ ಇರ್ಲಿ. ಇದನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಅಯ್ಯೋ ಮರಿಯಪ್ಪ, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಹೊಲ ಗದ್ದೆ ಆಸ್ತಿ ಎಲ್ಲ ಮಾರ್ಬಿಡ್ತೀನಿ ನಿನ್ಗೋಸ್ಕರ. ಅಯ್ಯ, ಬೆಳಗಿಂದ ಈ ಹಾದಿ ಯಾಕೆ ನನ್ನ ಕಟ್ಕೊಂಡ್ಬಿಟ್ಟಿದೆ? ಏನೇನು ಅನ್ಕೊಂಡು ಯಾಕೆ ಅಂಡಿ ಕೈ ಹಾಕ್ತೀಯ? ಬೆಳಗಿನಿಂದ ಹುಡುಕ್ತಾ ಇದೀರಿ, ಎಲ್ಲಿಟ್ಟೆ? ಏನು? ಅದೇ ಮೂಗ್ ಹಾಕೊಂಡ್ರೆ ಸೀನ್ ಬರುತ್ತಲ್ಲ ಅದು. ಮೂಗ್ ಹಾಕೊಂಡ್ರೆ ಅದು ಧೂಳ. ನಶ್ಯ ಡಬ್ಬಿ. ಏನಿದು? ಇಲ್ಲೇ ಇದೆ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಕೊಕ್ಕಳಲ್ಲಿ ಕೂಸಿಟ್ಕೊಂಡು. ಕೂಸ್ ಬಗ್ಗೆ ಎಲ್ಲ ಮಾತಾಡಬೇಡ ನೀನು, ನಾನು ಕೋಪ ಬರುತ್ತೆ. ಯಾಕಂದ್ರೆ ನನಗಾಗಲ್ಲ. ಬೇಡ ಬಿಡಪ್ಪ, ಅದು ಹುಲ್ರಾಶಿನಿ ಸೂಜಿ ಹುಡುಕ್ತಾಗೆ. ಸೂಜಿ ಕಿತ್ತಂದ್ರೆ ಕೆಟ್ಟ ಕೋಪ ಬರುತ್ತೆ. ಸರಿ ಇಲ್ಲ ನಾನು ಆಮೇಲೆ ನನ್ಗಾಗಲ್ಲ ಕಣಯ್ಯ. 35 ಮಕ್ಕಳು ಸಾಕಿರೋ ಕಷ್ಟ ನನಗ್ ಗೊತ್ತು. ನಿಂಗ್ 35 ಮಕ್ಕಳ? ನನಗಾಗಿದ್ದು ಒಂದೇ ಮಗು ಕಣಯ್ಯ, ಅವನಿಂದ ಆಗಿದ್ದು 34. 34 + 1 35. ಇದ್ಯಾವ್ದು ಹಾರರ್ ಫಿಲಂ ಟೈಟ್ಲ್ ಇದ್ದಾಗಿದೆಯಲ್ಲ. ಹಾರರ್ ಸಿನಿಮಾ ತರ ಇದೆಯಪ್ಪ. ನನಗೆ ನನ್ನ ಲೈಫೇ ಹಾರರ್ ತರ ಆಗೋಗಿದ್ಯಪ್ಪ. ನನ್ನ ಪಾಡಿಗೆ ನಾನು ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡು ಕೂತಿದ್ದೆ. ನನಗೊಬ್ಬ ಮಗ ಇದ್ದ, ಅವನ ನಾನು ಮಾಡ್ತಿದ್ನಲ್ಲ. ಏನ್ ಡಮ್ಮು? ಕ್ಯಾಂಡುಮ್ ಡಮ್ 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 ಡಮ್. ಅದನ್ನ ನನ್ನ ಮಗ ಯಾವಾಗ ಸೂಜಿ ತಗೊಂಡು ಚುಚ್ಚುತ್ತಾ ಕೂತಿದ್ನೋ ಗೊತ್ತಿಲ್ಲ. ಅದನ್ನ ತಗೊಂಡೋಗಿ ಇದು 34 ಕಸ್ಟಮರು 34 ಮಕ್ಕಳ ಜೊತೆ ಬಂದು, ಈ ಮಕ್ಳು ಆಗಿರೋದೇ ನಿನ್ನಿಂದ ಅಂತ 34 ಮಕ್ಕಳು ನನಗೆ ಕೊಟ್ಬಿಟ್ಟು ಹೋದ್ರು. ಅದು ನೋಡಿದ್ ನನ್ನ ಹೆಂಡತಿ ನನ್ನನ್ನೇ ಬಿಟ್ಟು ಹೋದ್ಲಯ್ಯ. ಇದು ನನ್ನ ಲೈಫ್ ಅಯ್ಯ. 34 ಮಕ್ಕಳನ್ನ ಸಾಕಿರೋ ಕಷ್ಟ ನನ್ಗೆ ಗೊತ್ತಿಲ್ಲ. ಇನ್ನೊಂದ್ಸಲಿ ಸೂಜಿ ಮಕ್ಕಳು ಅಂತ ಕೆಟ್ಟು ಕೋಪ ಬರುತ್ತೆ. ಆ ಸೂಜಿ ಎಲ್ಲಿ ಸಿಗತ್ತೆ? ಇನ್ನೊಂದ್ಸಲಿ ಬಾಯ್ ಕಡೆ ನೋಡ್ತೀನಿ, ಮುದ್ದ ಕೋತೆ ನನ್ ಮಗ. ಕೊಟ್ಟವನು ತಾಜಾಣ, ಇಟ್ಟವನು ಕಡು ಮೂರ್ಖ, ಕೊಟ್ಟೆನ ಕೆಟ್ಟ ಎನ ಬೇಡ.
ದಿಲೀಪ್ ಇಲ್ ಬಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು, ಮರ್ತೇ ಹೋಗಿದ್ದೆ. ಇವನಿಗೆ ನನ್ನ ಹೆಸರೇ ನೆನಪಿಲ್ಲ, ಅದಿನ್ನೇನ್ ಮರ್ತಿದಾನೋ. ನನ್ನ ಹೆಸರು ದಿಲೀಪ್ ಅಲ್ಲ, ಆದರ್ಶ್. ಓಹೋ, ಆದರ್ಶ್. ಸಾರಿ, ನನಗೆ ಸ್ವಲ್ಪ ಮರುವು. ಹಾಗಂತ ನನಗೇನು ದುಃಖ ಇಲ್ಲ, ತುಂಬಾ ಸಂತೋಷ ಆಗತ್ತೆ. ಯಾಕೆ ಅಂತಂದ್ರೆ ಹಳೇ ನೆನಪಿನಲ್ಲೇ ಜೀವನ ಪೂರ್ತಿ ದುಃಖದಲ್ಲಿ ಒದ್ದಾಡ್ತಿರ್ತಿರಲ್ಲ, ನಿಮ್ಮನ್ನ ನೋಡಿದ್ರೆ ನಾನೇ ಅದೃಷ್ಟ ಅಂತ ಅನ್ಸುತ್ತೆ. ಆದ್ರೆ ದಿಲೀಪ್, ಓ ಸಾರಿ, ಅದು ನನ್ನ ಮಗನ ಹೆಸರು. ಎಲ್ಲಾ ಮರೆತು ನನಗೆ ವಯಸ್ಸಿಗೆ ಬಂದ ಮಗ ಅವನು ಪ್ರೀತಿಸಿದ ಹುಡುಗಿ ಸಿಗ್ಲಿಲ್ಲ ಅಂತ ಪ್ರಾಣ ಕಳ್ಕೊಂಡಿದ್ದು. ಅದೇ ದುಃಖದಲ್ಲಿ ನನ್ನ ಹೆಂಡತಿ ಎದೆ ಬಡ್ಕೊಂಡು ಸತ್ತು ಹೋಗಿದ್ದು ಮಾತ್ರ ನನ್ನ ಕಣ್ಮುಂದೆ ಕಾಣ್ತಾ ಇದೆಯಪ್ಪ, ಕಾಣ್ತಾ ಇದೆ. ಅದನ್ನು ಮರೆಯಕ್ಕಾಗ್ತಾ ಇಲ್ಲ. ಸಾರಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇದನ್ನೆಲ್ಲ ನಾನೇ ಮರ್ತೋಗ್ತೀನಿ. ಆದ್ರೆ ನೀನ್ ಮರಿಬೇಡಪ್ಪ, ಮರಿಬೇಡ. ಯಾಕೋ ಪ್ರಾಣ ಹಿಂಡ್ತಾ ಇದ್ಯಾ? ನಿಮ್ಗಾವತ್ತೇ ಹೇಳಿಲ್ವಾ ನಾನು ಐ ನೀಡ್ ಮೋರ್ ಟೈಮ್ ಅಂತ? ಬಾನಿ, ನಿನ್ಗಿನ್ನ ಎಷ್ಟು ಟೈಮ್ ಕೊಡೋದಮ್ಮ? ನಮಗೂ ವಯಸ್ಸಾಗ್ತದ, ನಾವು ನಿಮ್ ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡೋಣ ಅಂತಿದೀವಿ. ಹೌದು, ನಿಮಗೆ ವಯಸ್ಸಾಗ್ತಾ ಇದೆ, ಬಿಸ್ನೆಸ್ ನೋಡ್ಕೊಳಕ್ ಒಬ್ರು ಬೇಕು. ಇವನಿಗೆ ವಯಸ್ಸಿದೆ, ನೋಡ್ಕೊಳಕ್ ಒಂದ್ ಬಿಸ್ನೆಸ್ ಬೇಕು. ಐ ಟೆಲ್ ಯು, ಯು ಗೈಸ್ ಆರ್ ಮೇಡ್ ಫಾರ್ ಈಚ್ ಅದರ್, ಬಟ್ ಐ ಆಮ್ ಯೆಟ್ ಟು ಫೈಂಡ್ ಮೈನ್. ನೋಡೆ, ನಮಗೂ ಮೊಮ್ಮಕ್ಕಳನ್ನ ಆಡಿಸ್ಬೇಕು ಅಂತ ಆಸೆ ಇದೆ. ಬಟ್ ನನ್ನ ಆಸೆಗೇನು? ನಾನಿದ್ದೀನಲ್ಲ. ನೋ ಪ್ರಾಬ್ಲಮ್ ಲವ್, ಯು ಕ್ಯಾನ್ ಡು ದಟ್ ಈವನ್ ಆಫ್ಟರ್ ಮ್ಯಾರೇಜ್. ಮೊಮ್ಮಕ್ಕಳು ಕ್ಯಾನ್ ವೇಟ್. ಎಸ್, ಐ ಕ್ಯಾನ್ ಆಲ್ಸೋ ವೇಟ್, ನೋ ಪ್ರಾಬ್ಲಮ್. ಯಾರೇ ಅದು ಹೂವ ಇಟ್ಕೊಂಡಿರೋ ದೆವ್ವ? ಹೊಸ ಲವ್ವ? ಮೊಮ್ಮಕ್ಕಳಂತೆ ಮೊಮ್ಮಕ್ಕಳು. ಬಾನಿ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಉಡುಪಿ ಹತ್ರ ಈ ತರ ಮಾತಾಡ್ದು. ಎಸ್, ಉಡುಪಿ. ಎಸ್ ಡ್ಯಾಡ್, ಯು ಆರ್ ರೈಟ್ ಡ್ಯಾಡ್. ಡ್ಯಾಡ್, ಸ್ಟಾಪ್ ಫೋರ್ಸಿಂಗ್ ಮೀ. ಏನ್ ಅವಸರ ಈಗ ಮದ್ವೆ ಆಗೋದು? ಎಸ್, ಮದ್ವೆ ಆಗೋ ಅವಸರ ನನಗೂ ಇಲ್ಲ. ನೋ ಪ್ರಾಬ್ಲಮ್ ಲವ್, ಈವನ್ ಐ ಕ್ಯಾನ್ ವೇಟ್. ವಾಟ್ ಲವ್ ಡೇವ್? ವಾಟ್ ಲವ್ ಡೇವ್? ಈ ಫಾರಿನ್ ಬೊಂಬೆನ ಸೈಲೆಂಟ್ ಆಗಿ ಇಂಪೋರ್ಟ್ ಮಾಡ್ಕೊಡೋಣ ಅಂತ ನೋಡಿದ್ರೆ ಬೊಂಬೆ ಬಾಂಬ್ ಆಗೋಯ್ತಲ್ಲ. ನಾನೇ ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ಬಿಡೋದು ಬೆಟ್ರು. ಏನಾ ಬ್ಯಾಗ್ ರಿಪೇರಿಗೆ ತಗೊಂಡೋಗ್ತಿದ್ಯಾ? ಇಲ್ಲಿ ಲೈಫೇ ಕೊಂಡ್ಕೊಂಡು ಹೋಗ್ತಾ ಇದೆ, ಮೊದಲು ಅದನ್ನ ರೆಡಿ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅಂದ್ರೆ ಕವಿತೆ ಕದ್ದೋಳ್ ಬೇಜಾರ್ನಲ್ಲಿ ಹೃದಯ ಕದ್ದೋಳ್ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಲಾಸ್ ನಮ್ದೇ ಕಣ. ರಾಮ ಮಾಡಿದ ತಪ್ಪಿಗೆ ಶಾಮನ್ಗೆ ಯಾಕೋ ಶಿಕ್ಷೆ? ನೀನು ಯೋಚನೆ ಮಾಡು. ಆಲ್ ದ ಬೆಸ್ಟ್. ಮತ್ತೆ ನಿನ್ ಪ್ರೀತಿ, ಪವಿತ್ರವಾದ ಪ್ರೇಮ ಅದೆಲ್ಲ ಮಿಕಾ, ಸ್ವಲ್ಪ ಮಿಕಾ. ಪ್ರೀತಿನ ಕೊಟ್ರೆ ಪ್ರೀತಿನೇ ಸಿಗುತ್ತೆ ಅಂತ ಒಬ್ಬ ಮಹಾನ್ ವ್ಯಕ್ತಿ ಹೇಳಿದಾನೆ. ಯಾರೋ ಅದು? ನಾನೇ ಕಣ. ಬೇಕಾದ್ರೆ ಇಟ್ಕೋ, ಬೇಡ ಅಂದ್ರೆ ಬಿಡು. ಲೇ ಹಂಗಂಚಿಯ? ಎಸ್, ಹಂಗೆ ಅಂತೀನಿ. ಲೇ ಲೇ ಹಂಗಂಚ್. ಲೇ ನಮನ್ ಕೇಳೋ. ಲೇ ಕೇಳೋ ನನ್ ಮಾತು. ನೀನು ಇಲ್ಲ, ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ ಗತಿ ಹಾಗಾಗಿದೆ ಗೊತ್ತಾ? ಒಮ್ಮೊಮ್ಮೆ ಕಾಡಲ್ಲಿ, ಒಮ್ಮೊಮ್ಮೆ ನಾಡಲ್ಲಿ ಹುಡುಕ್ತಾ ಇದ್ದೀನಿ. ಎಲ್ಲೋ ಕಳ್ದೋದ್ ನಿನ್ನ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ. ಮನ್ಸು ಕೊಟ್ಟೋಳ, ಮನ್ಸು ಬೇಡ, ಮನ್ಸಲ್ಲೇ ಇರ ನಿನ್ನ ಹುಡುಕ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನನಗೆ ಯಾಕೆ ಈ ಶಿಕ್ಷೆ? ಹಾ ಬಾನಿ, ನೀನಾ? ಸಾರಿ, ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ನಾಟ್ ಅಟ್ ಆಲ್. ನೀನೇನ್ ಡಿಸ್ಟರ್ಬ್ ಮಾಡಿಲ್ಲ, ನಾನೇ ಡಿಸ್ಟರ್ಬ್ ಆಗಿದ್ದು. ಥ್ಯಾಂಕ್ಸ್ ಆದರ್ಶ್ ಫಾರ್ ಅಕ್ಸೆಪ್ಟಿಂಗ್ ಮೈ ಗಿಫ್ಟ್ ಅಂಡ್ ಶೇವಿಂಗ್. ಅಂದ್ರೆ ದಟ್ಸ್ ಓಕೆ. ಅದು ನಿದ್ದೆ ಬರ್ತಾ ಇರ್ಲಿಲ್ಲ. ವೇಕಪ್ ಆದರ್ಶ್. ನೀನ್ ನೋಡ್ತಾ ಇರೋದು ನಿನ್ ಕವನ ಅಲ್ಲ, ಕಲ್ಪನಾ. ಐ ಮೀನ್ ಕಲ್ಪನೆ, ಇಲ್ಯೂಷನ್ಸ್. ಒಂದಿನ ಕಲ್ಪನೆ ಕಳಚ್ಕೊಳುತ್ತೆ. ಆಗ ಅಂದ್ರೆ ನಂದಂತೂ ಕಳ್ಚ್ಕೊಳ್ತು. ಅದಕ್ಕೆ ನಾನು ಕಳ್ಸ್ಕೋತೀಯಾ? ಐ ಮೀನ್ ಎಲ್ಲೋಗ್ತಿದ್ಯಾ?
ನಮ್ಮನ್ನ ಪ್ರೀತಿ ಮಾಡೋರು ನಮ್ಮನ್ನ ತುಂಬಾ ಸುಖವಾಗಿಡ್ತಾರಂತೆ. ಅದಕ್ಕೆ ನಾನು ಡೇವ್ನಿ ಮದುವೆ ಆಗ್ಬೇಕು ಅಂತಿದ್ದೀನಿ. ಅದರಿಂದ ನನ್ನ ಪೇರೆಂಟ್ಸ್ ಖುಷಿಯಾಗಿರ್ತಾರೆ. ಆಲ್ ದಿ ಬೆಸ್ಟ್ ಆದರ್ಶ್. ಇಟ್ಸ್ ಟೈಮ್ ಟು ಮೂವ್ ಆನ್ ಐ ಗೆಸ್. ಸುಮಿತ್ರಾ ಬಡ್ಸು. ಸುಮಿತ್ರಾ ಇಲ್ಲಿ ಎಲ್ಲ ನಿನ್ ಇಷ್ಟ ಪ್ರಕಾರ ಆಗೋದಿಲ್ಲ, ಅದಕ್ಕೆ ಬಡ್ಸಕ್ಕೆ ನನ್ ಕಳಿಸಿದಾರೆ. ಎಲ್ಲಾ ಕಡೆ ಅವರೇ ಬೇಕು ಇವರೇ ಬೇಕಂದ್ರೆ ಆಗತ್ತಾ? ವಾ, ಬ್ರೇಕಿಂಗ್ ನ್ಯೂಸ್. ಬಾನಿ ಇನ್ನು ಹೋಗಿಲ್ಲ. ಹೇ, ನಿನಗೆ ಗೊತ್ತಾಯ್ತು? ವಾವ್. ರಾತ್ರಿ ಭ್ರಾಂತಿ ಆಯ್ತು, ತಿಂಡಿ ತಿಂತ ವಾಂತಿ ಆಯ್ತು. ಅವಾಗ್ಲೇ ಅನ್ಕೊಂಡೆ ಇದು ಅಮೆರಿಕನ್ ಫುಡ್ ಅಂತ. ಹೋಗೋ ರಾಸ್ಕಲ್, ನಿಂಗೆ ಬ್ರೇಕಿಂಗ್ ನ್ಯೂಸ್ಗೂ ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಡಿಫ್ರೆನ್ಸೇ ಗೊತ್ತಿಲ್ಲ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಇದು. ಏನದು? ಓದು, ನಿನಗೆ ಗೊತ್ತಾಗುತ್ತೆ. ದಿ ನಿಸ್ವಾರ್ಥಿ ಅವಾರ್ಡ್. ಬಾನಿ ಬಾನಿ ಏನಿದೆಲ್ಲ? Yes, it's true. Award for the best entrepreneur in social service. I think they've given it to you for the best use of technology and innovative ideas. ಬಟ್ ಬಾನಿ, ನಾ ವರ್ಕ್ ಮಾಡೋ ಉದ್ದೇಶನೇ ಬೇರೆ ಇತ್ತು. ಈ ಅವಾರ್ಡ್ ಗಿವಾರ್ಡ್ಗೆಲ್ಲ ನಾನು ಯೋಗ್ಯನೇ ಅಲ್ಲ ಬಾನಿ. ನಿನ್ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಿಲ್ಲ. ಇಂಥ ಎನ್ಜಿಒ ಹತ್ರ ಅವಾರ್ಡ್ ತಗೊಳ್ಳೋದು ಚಿಕ್ಕ ವಿಷಯನಾ? ಬಾನಿ, ನನ್ನ ಅವಾರ್ಡು ಕವನ. ಅದೇ ಎಂಜಲ್ ವರ್ಕ್ ಮಾಡ್ತಿದ್ದಾಳೆ. ಬಾಬಾ ಹೊಡ ಬಾ. Okay, wait. I'm coming. ಬೇಗ One second. ಫೈನಲಿ ಐ ಗಾಟ್ ಇಟ್. ಬಾ ಬೇಗ ಬಾ. ಬಾಬಾ ಬೇಗ ಬಾ. अरे रुको रुको, किधर जा रहे हो तुम लोग? कवना. क्या होना? कवना प्यार. कहो ना प्यार है, वो तो मिलन थिएटर में है. ಹಿಂದಿ ಕಟ್ಕೊಂಡ್ರೆ ಹಿಂದ್ ಬೀಳ್ತೀವಿ ನಾವು. ಸರ್, ಕವನ ಎಲ್ಲಿದ್ದಾಳೆ? ನೀನ್ ಆದರ್ಶ ಅಲ್ವಾ? ನಾನು ಯಾರು ಕವನ ಗೊತ್ತಾಯ್ತಾ? ಎಲ್ಲಿದ್ದಾಳೆ ಹೇಳಿ. ಯಾರು? ಕವನ. ಕವನನಾ? ಅಲ್ಲಿ ಫಸ್ಟ್ ಫ್ಲೋರ್. ಬಾ ಬನ್ನಿ. ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್. ಕವನ ಮೇಡಮ್, ಅದು ಕವನ. ಓ, ಕವನನಾ? ಕವನ ಯಾರೋ ಬಂದಿದಾರ ನೋಡು. ಏನ್ ಅಂಕಲ್, ಯಾರ್ ನೀವು? ಏನಿಲ್ಲಮ್ಮ ಮೇಡಮ್, ಕವನ ಎಲ್ಲಿದ್ದಾಳೆ ಗೊತ್ತಾ? ಯಾವ ಕವನ? ಇವರು. ನೀವು ಆದರ್ಶ್ ಅಲ್ವಾ? ಹೌದು. ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಪ್ಲೀಸ್ ಕಮ್. ಇಲ್ಲ, ಫಸ್ಟ್ ಕವನ ಹತ್ರ ಕರ್ಕೊಂಡೋಗಿ. ನನ್ ಕವನ ನೋಡ್ಬೇಕು. ಕವನ ಪ್ಲೀಸ್ ಬನ್ನಿ. ಅಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಐ ಲೀವ್ ಯು ಅಲೋನ್. ಸಾರಿ ಆದರ್ಶ್. ಏನಿದು? ಒಂದಿನ ಆಫೀಸಿಗೆ ಬಂದಿರೋ ಲೆಟರ್ಸ್ ಇಂದ ಒಂದ್ ಪೆನ್ ಡ್ರೈವ್ ಬಿತ್ತು. ಅದು ಅಫಿಷಿಯಲ್ ಏನೋ ಇರ್ಬೋದು ಅಂತ ನೋಡ್ದೆ. ಅದೇ ವಿಡಿಯೋ. ಆದರ್ಶ್, ಇದು ನಿನ್ ಜೊತೆ ನನ್ ಕೊನೆ ಸಂಪರ್ಕ ಇರ್ಬೋದು. ನನಗಿಷ್ಟ ಆಗೋ ತರ
ಕಾಗ್ದ ಬರೆಯೋಕ್ಕೂ ಶಕ್ತಿ ಇಲ್ಲದೆ ನಿನ್ ಟೆಕ್ನಾಲಜಿ ಕಡೆಗೆ ವಾಲ್ಬೇಕಾಗಿ ಬಂದಿದೆ. ರಿಸಲ್ಟ್ ಬರೋಕ್ಕೂ ಮುಂಚೆನೆ ರಿಪೋರ್ಟ್ ಬಂತು. ಶಕ್ತಿ ಕಮ್ಮಿ ಆಗ್ತಾ ಬಂದ್ರು ಆಸೆಗಳು ತುಂಬಾ ಇದ್ವು. ಅದಕ್ಕೆ ನಿನ್ಗೆ ಕಾಗ್ದ ಬರ್ತು ನಿನ್ ಮುಖಾಂತರ ಅದನ್ನೆಲ್ಲ ಪೂರೈಸ್ಕೊಳ್ತಾ ಬಂದೆ. ಬಟ್ ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ನಿಸ್ವಾರ್ಥ ದಾರಿಗೆ ಕರ್ಕೊಂಡು ಬಂದೆ. ನನಗೆ ಗೊತ್ತಿತ್ತು ನನಗೆ ಸ್ಪಂದಿಸೋ ಒಂದೇ ವ್ಯಕ್ತಿ ಅಂದ್ರೆ ನೀನು, ನನ್ನ ಆದರ್ಶ್. ಐ ಆಮ್ ಸಾರಿ ಆದರ್ಶ್, ನನ್ನನ್ನು ಕ್ಷಮಿಸ್ಬಿಡು. ಕ್ಷಮಿಸ್ತೀಯಲ್ಲ? 2016 ಆದ್ರೆ ಮೊನ್ನೆ ನನ್ನ ಬರ್ತ್ಡೇಗೆ ವಿಶ್ ಮಾಡಬಾರ್ದಾಗದ? ಹಾಯ್ ಆದರ್ಶ್, ಹುಟ್ಟು ಹಬ್ಬದ ಶುಭಾಶಯಗಳು. ನಿನಗ್ ಮೀಸೆ ಗಡ್ಡ ಅಷ್ಟು ಸೂಟ್ ಆಗಲ್ಲ. ಮೊದ್ಲು ಶೇವ್ ಮಾಡು. ನಿನ್ನ ಮೊದ್ಲಿನ ತರ ನೋಡೆ ಆಸೆ ಆಗಿದೆ. ಇಂತಿ ನಿನ್ನ ಭಾವನಾ? ಎಸ್, ದಾಟ್ಸ್ ಮೀ, ಭಾವನಾ. ಆದ್ರೆ US ಅಲ್ಲಿ ಎಲ್ಲರೂ ನನ್ನ ಬಾನಿ ಅಂತಾನೆ ಕರೀತಾರೆ. ಇದು ನಿಂಗೆ ಕೊಡ್ಬೇಕು ಅಂತ ಅವತ್ ಸಂಜೆನೆ ಬಂದೆ. ಯು ವರ್ ವೆರಿ ಸ್ಯಾಡ್ ಅಂಡ್ ಎಮೋಷನಲ್ ದಟ್ ಡೇ. ಅವಳು ನಂಗೆ ಬೇಕೇ ಬೇಕು ಅಂತೆಲ್ಲ ಹೇಳ್ತಿದ್ದೆ. ಅವಳ ಲೆಟರ್ಸ್ ಒಂದೇ ನಿನ್ನ ಜೀವಂತವಾಗಿಟ್ಟಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಸೊ ಐ ಡಿಡ್ಂಟ್ ವಾಂಟ್ ಟು ಸ್ಟಾಪ್. ಅದಕ್ಕೆ ಅವಳ ಹ್ಯಾಂಡ್ ರೈಟಿಂಗ್ ಕಾಪಿ ಮಾಡಿ ನಾನೇ ಲೆಟರ್ ಬರೆಯೋದಕ್ಕೆ ಶುರು ಮಾಡಿದೆ. ಆದರ್ಶ್, ನಾನು ಫಾರಿನ್ ಅಲ್ಲಿ ಬೆಳೆದಿರ್ಬೋದು, ಆದ್ರೆ ನನ್ನ ಹಾರ್ಟಲ್ಲಿ ಹರಿತಿರೋದು ರಕ್ತನೇ. ನನ್ನ ಮನ್ಸಲ್ಲಿ ನನ್ ಕವನ ಬಿಟ್ಟು ಬೇರೆ ಯಾರಿಗೂ ಜಾಗ ಕೊಡಲ್ಲ, ನನ್ಗೆ ಅವಳೇ ಬೇಕು ಅಂತ ನಿನ್ ಪ್ರೀತಿನ ನೆಗ್ಲೆಕ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ಎಷ್ಟೋ ಸತಿ ಹಂಗಿಸ್ತೆ, ಹೀನವಾಗಿ ಮಾತಾಡ್ದೆ. ಐ ಆಮ್ ಸಾರಿ. ನಾವು ಪ್ರೀತಿ ಮಾಡಿದವ್ರ ಪ್ರೀತಿ ನಮಗ್ ಸಿಗದೆ ಇದ್ದಾಗ ಹೇಗನ್ಸುತ್ತೆ ಅನ್ನೋದು ನನಗೂ ತುಂಬಾ ಚೆನ್ನಾಗ್ ಗೊತ್ತು. ನಿಸ್ವಾರ್ಥ ಕೆಲಸಗಳಲ್ಲಿ ನನ್ ಪ್ರೀತಿನ ಅನುಭವಿಸ್ತಾ ಲೈಫಲ್ಲಿ ಮುಂದುವರಿ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ವಿ ಹ್ಯಾವ್ ಟು ಮೂವ್ ಆನ್. ಬದಲಾವಣೆಗಳು ಸಹಜ, ನಾವು ಮುಂದುವರಿಬೇಕಷ್ಟೆ. ಸೊ ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಮುಂದೆ ನಿಸ್ವಾರ್ಥಿ ಅವಾರ್ಡ್ ತಗೋಬೇಕು ಅಂತ. ಆದ್ರೆ ಮುಂದಿನ ವರ್ಷ ಅದಕ್ಕೋಸ್ಕರ ಕೆಲಸ ಮಾಡಿ. ನೀ ನನಗೆ ಸಪೋರ್ಟ್ ಮಾಡ್ತೀಯ ತಾನೆ? ಮತ್ತೆ ಥ್ಯಾಂಕ್ಸ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್ ಅಲೋನ್. ಅಲ್ಲ ಕಣೋ, ನಾನ್ ಹಿಂದೆ ಅಷ್ಟೆಲ್ಲ ಬಿದ್ರು ನಿನ್ನಿಂದ ನನಗೆ ಏನೂ ಇಷ್ಟ ಆಗಿಲ್ವಾ? ಅದು ನಿನ್ನ ಕಣ್ಣುಗಳು ಅಲ್ಲ.